ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಒಳ್ಳೆಯ ಮಾರ್ಗದಲ್ಲಿ ಅಂದರೆ ಸತ್ಯದ ದಾರಿಯಲ್ಲಿ ನಡೆಯುವ ರೀತಿಯಲ್ಲಿ ನಮ್ಮನ್ನು ಸಮರ್ಥರನ್ನಾಗಿ ಮಾಡಿದ್ದೀರಾ. ಗುರುರಂದರೆ ಕರೆ, ಈ ನಮ್ಮ ಕರೆಗೆ ಒಗ್ಗಟ್ಟು, ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದುಕೊಟ್ಟಂತ ಎಲ್ಲ ನನ್ನ ಗುರುವೃಂದಕ್ಕೆ ಗೆಳೆಯರ ಬಳಗದ ವತಿಯಿಂದ ಹೃತ್ಪೂರ್ವಕ ವಂದನೆಗಳು ಹಾಗೂ ಅಭಿನಂದನೆಗಳು. ಶಿಕ್ಷಕಿಯರಿಗೆ ನನ್ನ ವಿನಂತಿ ಏನೆಂದರೆ, ನಾವು ನಿಮಗೆ ಒಂದು ಪೆನ್ನು ಪೇಪರ್ ಕೊಡ್ತೀವಿ ಸರ್. ಸೊ ನೀವು ಇಲ್ಲಿ ಕೂತಿರುವಂತ ನನ್ನ ಎಲ್ಲ ಸ್ನೇಹಿತರ ಹೆಸರನ್ನ, ಅದನ್ನ ನೀವು ಎಷ್ಟು ಜನ ನೆನಪಿದ್ದಾರೆ, ನಿಮಗೆ ಎಷ್ಟು ಅಂತೂ ನೋಡಬೇಕೆನ್ನುವ ನಮಗೆ ಆಸಕ್ತಿ. ಸೊ ಮೊದಲನೇದಾಗಿ ನಾನು ನನ್ನ ಗೆಳತಿಯರಲ್ಲಿ ವಿನಂತಿಸಿಕೊಳ್ಳೋದ್ರೆ, ಒಬ್ಬೊಬ್ಬರಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಡಬೇಕು. ಮಾಡಬೇಕಂತ ವಿನಂತಿ. ನಾವು 6 ಬಂದಿದ್ದೀವಿ, ನೀವು 40 ಬಂದಿದ್ರಿ. ಹೆಂಗೆ ನಾನು ನೆನಪಲ್ಲೇ अमर काटगर, लालू पाटील, हवळे, अमर काटगर, लालू पाटील, हवळे, राहुल, इंगळे, शापूर 2 ಮಂದಿ ಅಕ್ಕಗಳವ್ರ. ಭಕ್ತಿ, ಉಮಾಶ್ರೀ ಪೂಜಾರಿ, ಶಿಂದೆ ಸೋನಾಲಿ, ಕಾತ್ರಾಳೆ, ಕನವಾಡೆ, ಸೋಮೇಶ್ ಪಾಟೀಲ, ಶಿರ್ಸೈಲ, ನಷ್ಟೆ ಕೋಟಿವಲಿ, ಇಮ್ರಾನ್ ಜಮಖಾನೆ, मोने, अंता पाटील, दीपाली तारदाळे, सरस्वती कांबळे. इंगळे रे बरोबर इतले इंगळे. प्रसाद चिक्कोडीकर, राहुल डांग, धोनी, प्रसाद परसकोटा पाटील, विनायक मगदूम, शिरगुप्पे, विनायक बेनाडे, इरफान जमखाने, खोत, सोमेश पाटील, असलम कनवाडे, विशाल पाटील, गुड्डा कायू, अरुण अनिल गुड्डा कायू, लगड़े राकेश अला
कोटीवाले ऐनापुरे शिरशेल दानಪ್ಪನವ್ರು ಆಯ್ತು ಹುಡುಗಿಯರ ಭಕ್ತಿ ಶಿರದವಾಡೆ ಪೂಜಾ ಶಾಪುರೆ ಸ್ಮಿತಾ ಹೈಬತ್ತೆ पंकजा छापुरे पूजारी अनिता पाटील नंतर सृष्टी कात्राळे सृष्टी कात्राळे भक्ती मोने सोनाली शिंदे दीपाली तारदाळे स्मिता हैबत्ते द्राक्षायणी शापुरे पंकज शापुरे दीपाली तारदाळे उमाश्री पुजारी सृष्टी कात्राळे सुमेश पाटील लालू प्रसाद पाटील विशाल पाटील कोटीवाले जमखाने परगोडा पाटील शिरगुप्पे परगोडा पाटील विनायक मगदूम शिरगुप्पे विशाल पाटील सोमेश पाटील खोत जमखाने कनवाडे कोठीवाले श्रीशैल अभय येनापुरे अमर काटकर स्मिता हैबत्ते दीपाली तारदाळे द्राक्षायणी शापुरे पंकजी शापुरे भक्ती सरदवाडे पुजारी उमाश्री ना सोनाली शिंदे सृष्टी कात्राळे सचिन आरगे हवळे बेनाडे शीला पाटील लगळे इंगळे गुड्डाकायो ಎಲ್ಲರಿಗೂ ಧನ್ಯವಾದಗಳು. ನನಗೆ ಬಹಳಷ್ಟು ವಿದ್ಯಾರ್ಥಿ ಹೆಸರು ಗೊತ್ತಿಲ್ಲ, ಅದು ನಿಮ್ಮನ್ನು ಸ್ವಾಗತ ಮಾಡ್ಕೊಂಡೆ ಅಣ್ಣ. ಏನು ಮಾಡ್ಕೊಂಡೇನು ಆದರೆ 10th ಆದ್ಮೇಲೆ ಸರ್ಟಿಫಿಕೇಟ್ ಕೊಟ್ಟವ್ರು ಬೇರೆ ಥ್ಯಾಂಕ್ ಯು. ಅವ್ರು ಇವ್ರು ಅನ್ನೋದೇ ನಿಮ್ಗೆಲ್ಲರೂ ಧನ್ಯವಾದ. ಕ್ಲಾಸ್ ಟೀಚರ್ ನಾನೇ ಇದ್ದೀನಿ, ಆದರೆ ಬರ್ತೀನಿ, ಪರವಾಗಿಲ್ಲ. ಇದೊಂಥರ ಸ್ಪರ್ಧೆ ಚೆನ್ನಾಗಿತ್ತು. ಟೆಸ್ಟ್ ಮಾಡಕತ್ತೀರಿ, ನಾವು ಇಲ್ಲಿ ತನಕ ನಿಮ್ಮ ಟೆಸ್ಟ್ ತಗೊಂಡಿದ್ದು, ಪರವಾಗಿಲ್ಲ. ಚೆನ್ನಾಗಿ ಅಭ್ಯರ್ಥಿ ಏನು ಮಾಡಿಲ್ಲ. ಸರಿ, ಅಮರ್ ಕಟ್ಕರ ಲಾಲೋತ್ ಕರಿತೀನಿ. ಅವತ್ತು ಹೆಸರು ಇಟ್ಟಿದ್ದು ನಾನು ಲಾಲೋತ್ ತಿಳ್ಕೊಂಡು ಕೆಂಪಿದ್ದ ಲಾಲೋತ್ ಲಾಲು ಪ್ರಸಾದ್ ಯಾದವ್ ಗಿರ್ತಿ. ಓಕೆ. ಆಮೇಲೆ ಸೋಮು ಪಾಟೀಲ, ಶ್ರುತಿ ಕಾತ್ರಾಳೆ, ಭಕ್ತಿ ಶಿರದ್ವಾಡೆ, ದ್ರಾಕ್ಷಾಯಿನಿ, ಪಂಕಜ ಜಮಖಾನೆ, ಅಸ್ಲಂ ಕನ್ವಾಡೆ, ಸೋನಾಲಿ, ವಿಶಾಲ್ ಪಾಟೀಲ ಹವಳೆ, ಅನಿತಾ ಪಾಟೀಲ, ಅಶೋಕ್, ಶಿವ ಪಾಟೀಲ, ಪೂಜಾರಿ, ಚಿಕ್ಕೋಡಿಕರ, ಶಿರಗುಪ್ಪಿಕರ, ಫಾರೂಕ್, ಆಮೇಲೆ ಇಂಗಳೆ, ಪ್ರವೀಣ್ ಪಾಟೀಲ, ದೀಪಾಲಿ ತರದಾಳೆ, ಸ್ಮಿತಾ ಹೈಬತ್ತೆ. ಇಷ್ಟು ಬರೆದಿದ್ದೀವಿ. ಧನ್ಯವಾದಗಳು. ಕೆಲವೊಂದು ವಿದ್ಯಾರ್ಥಿದ ಚೇರ ನೋಡಿ ಅಂದಾಜು ಹಾಕಿದ್ರೆ ನೋಡ್ರಿ. ಪೈಲ ಪೂಜಾ, पंकजा, स्मिता, जमखाने, लालू प्रसाद, चिक्कोडीकर, तो पाटील, गौंडी, अबलाम गौंडी, अमर काटकर, विनोद काटकर, तो सोनाली, प्रिया, नंतर हवळे नंतर अशोक याना अशोक दीपा दीपा ಇಲ್ಲಿ. ಓಕೆ. ಮತ್ತು ಮತ್ತೊಂದು ಗೌಡ ಪಾಟೀಲ್. अनिल गुड्डाकाई, फारूक मुल्ला, स्मिता हैबत्ते, पूजा शापुरे, पंकज शापुरे, भक्ती शिरद्वाडे, शिवा पाटील, इरफान जमखाने, कनवाडे, प्रसाद चिक्कोडीकर, प्रवीण पाटील, विनायक बेनाडे, श्रुती कात्राळे, सोनाली, दीपाली तारदाळे, अमर काटकर, विनोद काटकर, हवळे, सोमेश शिरुप्पीकर. ನಿಮ್ಗೆ
ಕಾಪಿ ಮಾಡ್ಬಿಟ್ರೆ ಬೈದಿದ್ರು. ಈಗೇನ್ ಮಾಡಿದ್ರಿ ನಮಗೆ ಕಾಪಿ ಮಾಡಕ್ ಹಚ್ಚಿದ್ರು ಅಂದ್ರೆ ನಮಗ್ ಗೊತ್ತಾಯ್ತು ಜರ ಮಾಡಕ್ ಬಿಡ್ಬೇಕು ಅಂದಾಗ ಈಗ ಓಕೆ. ಈಗ ಭಕ್ತಿ ಸ್ಮಿತಾ ಎರಡನ್ನ ಪೂಜಾ पंकज अनिता तारदाळे कात्राळे सोनाली भारती उमाश्री ओके इकडे ಬರ್ತಾನೆ ಜಮಖಾನಿ ಚಿಕ್ಕೋಡಿಕರ್ ಕನ್ವಾಡೆ ಅರ್ಗೆ ಸೋಮೇಶ್ ಅಮರ್ ಸಚಿನ್ ಪಾಟೀಲ್ ಪಾಟೀಲ್ 3 ಮಂದಿ ಇದ್ದಾರೆ ಅದರ ಶಿವ ಪಾಟೀಲ್ ಕಾಟ್ಕರ್ ರಾಕೇಶ್ ಶಿವಗುಪ್ಪಿಕರ್ ಅವಳೆ ಸೋಮೇಶ್ ಪೆಟ್ರಿ ವಿಶಾಲ್ ವಿಶಾಲ್ ಓಕೆ ಫಾರೂಕ್ ಬಂದಿಲ್ಲ ಹವಳೆ ಆಮೇಲೆ ಗಡ್ಕರಿ ರಾಂಗ್ ನಂಬರ್ ಹಾಕಿಲ್ಲ ತಪ್ಪಿದ ಮಿಸ್ಟೇಕ್ ಆಯ್ತು ಐನಾಪುರೆ ಗುಡ್ಡಕಾಯ ಅಪ್ಪ ನೀನು ಹೊರಗೆ ಇರ್ತಾ ಹಿಂಗೆ ತಾತ ಮಾಡಿ ಅವ್ರು ನೋಡಿ ನಾ ಕೊಡ್ತೇವೆ ಇನ್ನೊಬ್ಬ ಇಂಗ್ಳೆ ಓಕೆ ಸಚಿನ್ ಹೆಸರು ಹೇಳಿ ಓಕೆ ಥ್ಯಾಂಕ್ ಯು ಯಾರು ಹೆಸರು ತೊಗೊಂಡ್ಬೇಕು ದಯಬೇಡ್ರಿ ನೀವು ಅಲ್ಲೇ ಹೇಳಿನಪ್ಪ ಸ್ವಲ್ಪ ಹತ್ತತ್ತು ಮಾಸ್ಟರ್ ಹೇಳ್ಯಾರು ಈಗ ನಮ್ಗೆ ಅದನ್ನ ಆ ಕೆಲಸ ಮತ್ತು ಹೊಳ್ಳಿ ನಾವು ಮಾಡುವಂಥ ಪ್ರಸಂಗ ಬಂದೈತಿ ಹೌದಾ ಕೆಲವ್ರು ನೆನಪದಾವ ಕೆಲವು ಮುಖಗಳು ನೆನಪದಾವ ಹೆಸರು ನೆನಪಿಲ್ಲ ಆದರೂ ಹೇಳ್ತೀನಿ ಸ್ಮಿತಪ್ಪ ಐವತ್ತೆ ಭಕ್ತಿ ಪರಸ್ಗೌಡ ಪೂಜಾ ಪಂಕಜ ತಾರ್ದಾಳೆ ಶ್ರೀಶೈಲ ಶ್ರುತಿ ಭಾರತಿ ಸೋನಾಲಿ ಸೋಮಶೇಖರ ಅಮರ ಐವತ್ತೆ ಶಿವ ಪಾಟೀಲ ಹಾಂ ಕನ್ವಾಡೆ ಶಿರೂಪಿಕರ ಚಿಕ್ಕೋಡಿಕರ ಮೋನೆ ಫಾರೂಕ್ ಮಾನೇನು ಮೋನೆ ಕರೆಕ್ಟ್ ಸರಸ್ವತಿ ಅನಿತಾ ಜಮಖಾನೆ ಆಮೇಲೆ ಇನ್ನೊಬ್ಬರು ಆಮೇಲೆ ಬೆನಾಡೆ ಇಷ್ಟು ಮಂದಿ ಉಳ್ಕಿದವ್ರು ಭಾಳ ದಿವಸ ಆಗಿದ್ದಕ್ಕೆ ಮಾಡ್ತೀವಿ ಇಷ್ಟ ಆದ್ರೂ ತಪ್ಪು ತಗೋಬೇಡ್ರಿ ಇಷ್ಟ उमाश्री पुजारी अनिता पाटील श्रुती कात्राळे भारती मोने सोनाली शिंदे 1 minute गर्ल्स आप लोग बॉयज को बोलते सचिन अर्गे विनायक बनाडे सुरगुप्पे विनायक लालू प्रसाद यादव लालू प्रसाद राहुल प्रसाद चिक्कोडीकर इंगळे हवळे सद्दाम असलम कनवाडे सोमेश पाटील खोत ऐनापुरे बर्तने डिटेल बर्तने अमित लागळे आद गुड्डाकाई ओके आनंतर विशाल पाटील री सिरसेल इरफाना ಇಲ್ಲಿ ಯಾರು ಸಚಿನ ಅಮರ್ ಕಾಟ್ಕರ ಓಕೆ ದೀಪಾಲಿ ಉತ್ತರ ಬರ್ತೇನೆ ಒಬ್ಬರು ಹೆಸರು ತಗೊಂಡ್ ಕರ್ತೀನಿ ಒಬ್ಬರಿಗೆ ಅಡ್ರೆಸ್ ತಗೊಂಡ್ ಕರ್ತೀನಿ ಹಂಗ ಬರ್ತೀನಿ ಟೋಟಲ್ 29 ಹೆಸರು ಬರ್ತೀನಿ ಅದ್ರಾಗ ಹುಡುಗಿಯರ್ದು ಎಲ್ಲ ಬರ್ತೀನಿ ಹುಡುಗರು ಎಷ್ಟು ಮಂದಿ ಉಳಿತಾರೆ ಗೊತ್ತಿಲ್ಲ ಕಾಪಿ ಮಾಡಿದ್ರಿ ಪಂಕಜ ಪೂಜಾ ಭಕ್ತಿ ಅಲ್ಲ ನಮಗೂ ಅನ್ಸಾತಿದ್ದೀಗ ಕಾಪಿ ಮಾಡಿ ಬರಿಬೇಡ ಅಂತಿದ್ದಿಲ್ಲ ಆ ಪರೀಕ್ಷೆ ಬಂದಾಗ ಯಾರ ಮನಸ್ಥಿತಿ ಆಗ್ತಿತ್ತಲ್ಲ ಬಂದ ನೀವು ತೋರಿಸ್ಕೊಟ್ರಿ ಮುಂದೆ ಹುಡುಗರಿಗೆ ಬರಿಬೇಕೋ ಬರಿಬಾರ್ದು ನಾವು ಹೇಳ್ಬೇಕೋ ಹೇಳ್ಬಾರ್ದು ನೀವು ಮುಂದಿನ ಹುಡುಗರು ವಿಚಾರ ಮಾಡಿದ್ದೀರಿ ಅಲ್ಲ ನಿಮ್ ಮುಖ ಪರಿಚಯ ಆದ್ರೆ ಈಗ ನೀವು ಅವಾಗಿದ್ದದ್ದು ಈಗಿದ್ದದಕ್ಕೂ ವ್ಯತ್ಯಾಸ ಆಗ್ತೈತಿ ಅದಕ್ಕೆ ಹೆಸರು ಮತ್ತ ಅವಾಗ ದಿನಪ್ರತಿ ಇರ್ತಿರ್ಲ 17 ವರ್ಷ ನಂತರ ಬಂದ ನಂತರ ಮಾವಿನ ಗಿಡ ಸಣ್ಣದ ಇರ್ತಿದ್ದೆ ಹಣ್ಣು ಹತ್ತಿದಾಗ ನಾ ಹೆಂಗಿದ್ನ ಅಂತ ಕೇಳ್ರೆ ಗೊತ್ತಾಗಂಗಿಲ್ಲ ಪಂಕಜ ಪೂಜಾ पंकजा पूजा भक्ती स्मिता पूजारी मोने शिंदे कात्राळे दीपाली ताराळे अनिता ಎಲ್ಲಾರ್ದು ಬಂದು ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ 1 ಮೀಟರ್ ಪಾಪ ಮದ್ದಿರಾಗಲ್ಲ ಇಲ್ಲ ಹುಡುಗರು ನೋಡಪ್ಪ ಪಾಟೀಲ್ 3 ಮಂದಿ ಯಾಕಂದ್ರೆ ಇವ್ರು ನಮ್ಮ ಫೇವರೇಟ್ ಹೋಮ್ವರ್ಕ್ ಶುದ್ಧ ಬರ ಇಲ್ಲ ಎಲ್ಲರೂ ಅದಕ್ಕೆ ನಿಮ್ದ ಫಾಸ್ಟ್ ಬರ್ತೇನೆ ಶುದ್ಧ ಬರ ಪಕ್ಕ ಗಪ್ಪ ಯಾತ್ನೆ ಬಿಡ್ತೀರಿ ಅದಕ್ಕೆ ನೀವು ನಾ ಮರೆಯಂಗಿಲ್ಲ ನೀವು ನಾನು
ಆಮೇಲೆ ಕೋಟಿವಾಲೆ ಚಿಕ್ಕೋಡಿಕರ ಪಾಪ ನಾವು ಯಾವಾಗ ಅಂದ್ರೆ ಆಮೇಲೆ ಧೋನಿ ಅಸ್ಲಂ ಕನ್ವಾಡೆ ಇವರೆಲ್ಲ ಇಲ್ಲಿ ದಿನ ಬೇಕಾಗ್ತಾರೆ. ಅಮರ್ ಕಾಟ್ಕರ್, ಜಮಖಾನೆ, ಇಂಗ್ಳೆ, ವಿನಾಯಕ್ ಬೆನ್ನಡೆ, ಕೋತ್, ರಾಕೇಶ್ ಐನಾಪುರೆ, ಸಚಿನ್ ಅರ್ಗೆ, ದಾನಕೋಳ್, ಶಿವಗುಪ್ಪಿಕರ್, ಅನಿಲ್ ಗುಡಗಾಯಿ. 29 ಹೆಸರು ಬರಬೇಕು. ಓಕೆ, ಥ್ಯಾಂಕ್ ಯು. ಬಹುಶಃ ನಾ ಇಲ್ಲಿ ಬರೋದಕ್ಕೆ ಎಲ್ಲಕ್ಕಿಂತ ಕಡಿಮೆ ಸಂಖ್ಯೆ ಇರ್ಬೋದು, ಯಾಕಂದ್ರೆ ಅವ್ರು 3 ವರ್ಷ ಕಲಿಸಿದ, ನನಗೆ 1 ವರ್ಷ ಕಲಿಸಿದ. ಅದ್ರಾಗ ನೆನಪದನ್ನ ಪ್ರಾಮಾಣಿಕವಾಗಿ ಬರ್ತೀನೋ ಕಡೆ ಲಾಸ್ಟ್ ಒಂದು ಕಾಫಿ ಮಾಡ್ಬಾರ್ದು. ಮೊದಲು ಬರೋದೆಲ್ಲ ಪ್ರಾಮಾಣಿಕ ಅದಾವ ನೋಡ್ರಿ. ಭಕ್ತಿ ಶಿರದ್ವಾಡೆ, ಪಂಕಜ, ಪೂಜಾ, ಸ್ಮಿತಾ ಐವತ್ತೆ, ಕಾತ್ರಾಳೆ, ಪಾಟೀಲ್, ಹುಡುಗರ ಹೆಸರು ಬರ್ತಿಲ್ಲ, ಪಾಟೀಲ, ಗಾಯಕ್ವಾಡ್, ಪಾಟೀಲ್, ಮೋನೆ, ಪೂಜಾರಿ, ಕೋಟಿವಾಲೆ, ಅಮರ್ ಕಾಟ್ಕರ್, ಚಿಕ್ಕೋಡಿಕರ್, ಮತ್ತೊಬ್ಬ ಪಾಟೀಲ್, ಅಸ್ಲಂ, ಜಮಖಾನೆ, ಅನಿತಾ ಪಾಟೀಲ್, ಶಿಂದೆ, ಐನಾಪುರೆ, ಶ್ರೀಸೈ ದಾನಪುರ್, ದೀಪಾಲಿ ತಾರ್ದಾಳೆ, ಫಾರೂಕ್, ಶಿರಗುಪ್ಪಿಕರ್, ಗುಡ್ಡಾಕಾಯು, ಸಚಿನ್ ಇಂಗ್ಲೆ ಮತ್ತು ರಾಕೇಶ್ ಲಗಳಿ. ಇದ್ರೊಳಗೆ ಯಾರು ಹೆಸರು ಬಂದಿಲ್ಲ ನೋಡ್ರಿ. ಆಮೇಲೆ ಎದ್ದು ನಾನು ಹೇಳೋದು ಸ್ವಲ್ಪ ಯಾರು ಕೆಲವೊಬ್ಬರ ಇಲ್ಲೇ ಊರಿಂದ ನಮ್ಮ ಅಸ್ಲಂ ಆಗಿರಲಿ, ನಮ್ಮ ಗೌಡ್ ಆಗಿರಲಿ, ನಮ್ಮ ವಿಶಾಲ, ಇವರೆಲ್ಲ ಕಾಂಟ್ಯಾಕ್ಟ್ದಲ್ಲಿ ಇರೋದ್ರಿಂದ ಅವ್ರ ಹೆಸರುಗಳು ನೆನಪುಳ್ದಾವು. ನಿಮ್ಮನ್ನ ನೋಡೋಣ ಇದೇ ಬ್ಯಾಂಚ್ ಅಂತ ಈಗ ಗೊತ್ತಾಯ್ತು ನನಗೆ. ಅಂದ್ರೆ ನನಗೆ ಕಾರ್ಡ್ ಕೊಟ್ಟಿದ್ದ ಮತ್ತೊಂದು ಇಬ್ಬರು ಯಾರೋ ಫೋನ್ ಮಾಡಿದ್ರು, ಹಾಗಾಗಿ ಹೆಸರು ಈಗ ಹೆಸರೇನು ಗೊತ್ತಾಗೋದಿಲ್ಲ. ಕಾತಾಳೆ ಅಂತ ಗೊತ್ತಾಗ್ತೈತಿ, ಆಮೇಲೆ ಭಾಳಷ್ಟು ನೆನಪು ಆಗೋದಿಲ್ಲ. ಬಟ್ ಪರ್ಫೆಕ್ಟ್ ಆಗಿ ಎಲ್ಲರನ್ನೂ ನಾನು ನೋಡಿನೋ ಅಷ್ಟು ನೆನಪು ಆಗ್ತಾ ಇದೆ ಅಂತ. ಎರಡನೇದಾಗಿ ಬಸು ಸರ್ ಮತ್ತು ಚನ್ವಾಡೆ ಮೇಡಮ್. ಅದು ಪಾಪೆ ಇತ್ತು ಒಂದೇ ಎರಡನೇ ನಂಬರ್ ಚನ್ವಾಡೆ ಮೇಡಮ್. ಓದಿದಾಗ ತಿಳಿಯಿತು ಇದರ ಏನೆಂದರೆ ಉದ್ದೇಶ ಎಂದು. ಅಂದ ಕಾಗದದ ಮೇಲೆ ಜ್ಞಾನದ ಬೆರೆಸಿ ನವಭಾರತಕ್ಕೆ ಜ್ಞಾನಿಗಳ ಕೊರತೆಯ ನೀಗಿಸಿ, ಸಾವಿರಾರು ಮಕ್ಕಳ ಜ್ಞಾನದ ಹಸಿವು ನೀಗಿಸಿ ಮೆರೆಯುವ ಸದೃಢ ಕೋಟೆ ನಮ್ಮ ಈ ಜ್ಞಾನ ದೇಗುಲ ಸಿದ್ದೇಶ್ವರ ವಿದ್ಯಾಲಯ. ನನ್ನ ಎಲ್ಲ ಗುರುವೃಂದರಿಗೆ ವಿನಂತಿಸಿಕೊಳ್ಳುತ್ತೇನೆಂದರೆ ಎಲ್ಲರೂ ತಮ್ಮ ಸ್ಥಾನವನ್ನು ಹಾಗೂ ನಮ್ಮ ಸಹಪಾಠಿಯಾದ ಶ್ರೀ ಕೋಮಲ್ ತಾತ್ಯಾ ಸಾಹೇಬ್ ಐನಾಪುರೆ ಹಾಗೂ ಕಲ್ಪನಾ ಅವರು ಕೆಲವು ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ನಿಧನವಾದರು. ಸೊ ಅವರಿಗೆ ನಾವು ಸ್ವಲ್ಪ 1 ನಿಮಿಷಗಳ ಕಾಲ ಮೌನಾಚರಣೆ ಸಲ್ಲಿಸಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಹಪಾಠಿಯಾದ ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಟ್ಟದೇನು, ನೀರಲ್ಲಿ ಮೀನು ಅಡಿಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆನೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ
ದಯಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಧನ್ಯವಾದಗಳು. ಶ್ರೀ ಶಾರದಾ ಮಾತೆಯ ಪಾದರ್ವಂದಗಳಿಗೆ ನಮಿಸುತ್ತಾ ಶ್ರೀ ಶತಮಾನಗಳ ಸಂತರಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪಾದಗಳಿಗೆ ನಮಿಸುತ್ತಾ ಸನ್ 2007-8ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಶುಭ ಅವಸರದಲ್ಲಿ ನಾನು ಎಲ್ಲರೂ ಒಂದಾಗಿ ಸೇರಿರುವುದು ಅತ್ಯಂತ ಸಂತಸದ ಸಂಗತಿ. ಗುರುವಂದನೆ ಎಂದರೆ ಶಿಕ್ಷಕರಿಗೆ ಗೌರವ. ಇದು ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು. ತಾಯಿ ಜೀವ ನೀಡಿದರೆ ಶಿಕ್ಷಕರು ಜೀವವನ್ನೇ ನೀಡುತ್ತಾರೆ ಎಂಬ ಮಾತು ಸತ್ಯವಾದದ್ದು. ಈ ಗುರು ನಮನಗಳು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ ಈ ವೇದಿಕೆಯ ಘನ ಅಧ್ಯಕ್ಷರಾದ ಶ್ರೀ SD ಬೋವಾ ಸರ್, ಮುಖ್ಯೋಪಾಧ್ಯಾಯರು ಶ್ರೀ ಸಿದ್ದೇಶ್ವರ ವಿದ್ಯಾಲಯ ಶಿರಗುಪ್ಪೆ ಇವರಿಗೆ ಆಧಾರದ ಸ್ವಾಗತ ಸುಸ್ವಾಗತ ಹಾಗೂ ಇನ್ನುಳಿದ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿದಾಯ ಹೇಳುತ್ತೇನೆ. ಧನ್ಯವಾದಗಳು. ದೊರೆಯದನ್ನ ಮುಕುತಿ. ಗುರು ವಂದನೆ ಎಂದರೆ ಶಿಕ್ಷಕರಿಗೆ ಗೌರವ. ಇದು ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಸಲ್ಲಿಸುವಂತಹ ಕೃತಜ್ಞತೆ. ಮೊದಲನೇದಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ SD ಬೋವಾ ಸರ್ ಇವರಿಗೆ ಸೋಮೇಶ್ ಪಾಟೀಲ್ ಹಾಗೂ ವಿಶಾಲ್ ಪಾಟೀಲ್ ಇವರಿಂದ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ
कहते थे लोग जो काबिल नहीं है तू, देंगे वही सलामियाँ। दिल थाम के जहाँ देखेगा एक दिन तेरी भी कामयाबियाँ। करके दिखा कमाल वो आके ज़मीं पे दे के जाए आसमां। शाबाशियाँ 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 शाबाशियाँ। ಸಾರಿ ಟು ಇಂಟ್ರಪ್ಟ್. ನಾ ಸ್ವಲ್ಪ ಸ್ಕ್ಯಾನಿಗೆ ಹೋಗ್ಬೇಕಂತ ಹೇಳಿ ನಾನು ಫಸ್ಟ್ ಮಾತಾಡಬೇಕು ಇಂಟ್ರವನ್ನು. ಇಲ್ಲಿ ಗುರುವಂದನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮಸ್ಕಾರ ಸೇರಿದವರಿಗೆ. ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ. ಇಲ್ಲಿ ಫಸ್ಟ್ ಹೋದಂದರೆ ನಮ್ಮ ಪಪ್ಪ ಇಲ್ಲಿ ಇಂಗ್ಲೀಷ್ ಟೀಚರ್ ಇದ್ದರು, ಸೊ ಅದಕ್ಕೆ ನಾವು ಇಲ್ಲಿ ಬಾಡಿಗೆಲ್ಲೇ ಇದ್ದರು. ಖರೀ ಸ್ವರೂಪೆ ಗ್ರಾಮನು ದೇ ಹ್ಯಾವ್ ಅಕ್ಸೆಪ್ಟೆಡ್ ಮೀ ಆಸ್ ದೇರ್ ಓನ್. ಸೊ ಇಲ್ಲಿ ಟೀಚರ್ಸ್ ಕೂಡ ದೇ ಹ್ಯಾವ್ ಅಕ್ಸೆಪ್ಟೆಡ್ ಮೀ ಆಸ್ ದೇರ್ ಓನ್ ಆ್ಯಂಡ್ ಆಸ್ ದೇರ್ ಫ್ಯಾಮಿಲಿ ಮೆಂಬರ್. ಸೊ ಐ ಆಮ್ ಲಿಟಲ್ ಬಿಟ್ ಇಮೋಷ್ನಲ್ ಆಸ್ ವೆಲ್. ಸೊ ಇಲ್ಲಿ ಇಲ್ಲಿ ಟೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಎಲ್ಲ ಸಬ್ಜೆಕ್ಟಲ್ಲಿ ಅವ್ರನ್ನ ಲೈಕ್ ತುಂಬ ಎಕ್ಸ್ಪರ್ಟ್ ಅವರು. ಸೊ ಅವರಿಂದ ತುಂಬ ಕಲ್ತಿದ್ದೀವಿ ನಾವು. ಸೊ ಅವ್ರನ್ನ ಬರೀ ಪಾಠ ಅಷ್ಟೇ ಅಲ್ಲ, ಜೀವನದ ಮೌಲ್ಯಗಳನ್ನು ಕೂಡ ಕಲಿಸಿದ್ದಾರೆ. ಸೊ ಹೊರಗಡೆ ಜೀವನ ಹೆಂಗೆ ನಡೆಸಬೇಕು ಅದು ಕೂಡ ಹೇಳ್ಕೊಟ್ಟಿದ್ದಾರೆ. ದೇ ಹ್ಯಾವ್ ಪ್ರಿಪೇರ್ಡ್ ಅಸ್ ಫಾರ್ ದ ಟಫ್ ಲೈಫ್ ಔಟ್ಸೈಡ್, ಸೊ ಫಾರ್ ದ ಟಫ್ ವರ್ಲ್ಡ್. ಆ್ಯಂಡ್ ಬಿಕಾಸ್ ಆಫ್ ದೆಮ್ ವಿ ಆರ್ ಹಿಯರ್. ಆ್ಯಂಡ್ ಇಷ್ಟು ಚಿಕ್ಕ ಗ್ರಾಮದಿಂದ ನಾವು ನಮ್ಮ ಸಹಪಾಠಿಯಲ್ಲಿ ತುಂಬ ಜನ ನಾವು ಇಂಜಿನಿಯರ್ಸ್ ಇದ್ದೀವಿ, ಬೇರೆ ಬೇರೆ ಉದ್ಯೋಗದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಬೆಂಗಳೂರಲ್ಲಿ ಸ್ವಲ್ಪ ಜನ ಇದ್ದಾರೆ, ಪುಣೆ. ನಾವು ಇಲ್ಲಿ ಇಷ್ಟು ಚಿಕ್ಕ ಗ್ರಾಮದಿಂದ ಅಲ್ಲಿ ಹೋಗಿದ್ದೀವಿ ಅಂದರೆ ಇಟ್ ಸ್ಪೀಕ್ಸ್ ಲಾಟ್ ಅಬೌಟ್ ಅವರ್ ಟೀಚರ್ಸ್, ಹೌ ದೇ ಹ್ಯಾವ್ ಪ್ರಿಪೇರ್ಡ್ ಅಸ್ ಲೈಕ್ ಆ್ಯಂಡ್ ಬಿಕಾಸ್ ಆಫ್ ದೆಮ್ ವಿ ಆರ್ ಹಿಯರ್, ಅದರ್ವೈಸ್ ವುಡ್ ನಾಟ್ ಬಿ. ಆ್ಯಂಡ್ ಬೇರೆ ಸ್ಕೂಲಲ್ಲಿ ಇಷ್ಟೆಲ್ಲ ಕಲಿತಿದ್ದು ಗೊತ್ತಿಲ್ಲ, ಬಟ್ ಈ ಟೀಚರ್ಸಿಂದ ತುಂಬ ಕಲ್ತಿದ್ದೀವಿ. ಅವ್ರು ಬರೀ ನಮಗೆ ಬೈಪಾರ್ಟ್ ಮಾಡ್ಬೇಕಂತ ಹೇಳ್ಕೊಟ್ಟಿಲ್ಲ, ಕನ್ಸೆಪ್ಟನ್ನು ಯಾವ ಥರ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಯಾವ ಥರ ಅಬ್ಸರ್ವ್ ಮಾಡಬೇಕು, ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಅದು ನಮಗೆ ಮುಂದೆ 11th 12th ಇಂಜಿನಿಯರಿಂಗಲ್ಲಿ ಅದು ಯೂಸ್ ಆಯಿತು. ಅದು ಇಲ್ಲಿ ನಾವು ಇದು ಫೌಂಡೇಶನ್, ಇದು ಫೌಂಡೇಶನ್ ನಮ್ಮ ಬೇಸಿಕ್ ಮ್ಯಾಥ್ಸ್, ಸೈನ್ಸ್, ಅದರ್ ಸಬ್ಜೆಕ್ಟ್ ನಮ್ಮ ಫೌಂಡೇಶನ್ ಸರಿ ಇರೋದ್ರಿಂದ ಮುಂದೆ ನಾವು ಎಕ್ಸೆಲ್ ಮಾಡಿದ್ವಿ. ಸೊ ಅದು ಕನ್ಸೆಪ್ಟ್ ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ಬೇಕು ಅದು ಇವ್ರು ಹೇಳ್ಕೊಟ್ಟಿದ್ದಾರೆ. ಸೊ ನಾನು ತುಂಬ ಋಣಿಯಾಗಿದ್ದೀನಿ ಎಲ್ಲರಿಗೂ. ಸೊ ಬಿಕಾಸ್ ಆಫ್ ಯು ವಿ ಆರ್ ಹಿಯರ್. ಮತ್ತೇನೆಲ್ಲ ಬೇರೆದವರು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದು. ಥ್ಯಾಂಕ್ ಯು. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಯು. ಈಗ ಇನ್ನೊಬ್ಬರು ನಮ್ಮ ಇದರಲ್ಲಿ ಮಿಸ್ ಆಗಿದ್ರು, ಜೈತೂನ್ ಆಂಟಿ. ನಾವು ಚಿಕ್ಕವರಿದ್ದಾಗಿಂದ ನಾವೆಲ್ಲರನ್ನು ನಮ್ಮ ಜೊತೆಗೆ ಇದ್ದು ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ನೋಡ್ಕೊಂಡು ಬಂದಾರೆ ಅವರೇ. ಸೊ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಜ್ಯೋತಿ ಸ್ವಾಮಿ ಅಂತ. ಆಮೇಲೆ ನಾನು B.Ed ಕಂಪ್ಲೀಟ್ ಮಾಡಿದ್ದೀನಿ. ಸದ್ಯ ಈಗ ವಿದ್ಯಾನಂದ ಸ್ಕೂಲ್ನಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ಅಂದರೆ ನನಗೊಬ್ಬ ಮಗ ಇದ್ದಾನೆ ಇಷ್ಟ. ಆಮೇಲೆ ಇಲ್ಲಿ ಕಲ್ತಿದ್ದೀನಿ, ಇದರಿಂದ ನನ್ನ ಜೀವನ ಉತ್ತಮವಾಗಿತ್ತು. ಇಂಥ ಒಳ್ಳೆಯ ಶಿಕ್ಷಕರಿಂದ ಮಾರ್ಗದರ್ಶನ ಪಡೆದ ನನ್ನ ಜೀವನ ಉತ್ತಮವಾಗಿ ಸಾಗ್ತಾ ಇದೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಪಡ್ತೀನಿ. ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. ಉಮಾಶ್ರೀ ಬರಗಾಲೆ. ನಾ ಹೌಸ್ ವೈಫ್ ಇದ್ದೇನು. ಒಂದು ಹುಡುಗ ಒಂದು ಹುಡುಗಿ.
शेतकरी ಇದ್ದಾರೆ ನಮ್ಮ ಮಿಸ್ಟರ್ ಹ್ಯಾಪಿ ಆಗಿದ್ದೇನೆ. ನನ್ನ ಹೆಸರು ಪಂಕಜ ಶಹಾಪುರೆ. ನಾನು ಬಿ ಕಂಪ್ಯೂಟರ್ ಸೈನ್ಸ್. ಮೊದಲ ಹನಿವೆಲಲ್ಲಿ ವರ್ಕ್ ಮಾಡ್ತಿದ್ವಿ ಆಸ್ ಅ ಡೆವಲಪರ್ ಅಂತ. ರೈಟ್ ನಾವು ಈಗ ಒಬ್ಬ ಮಗ ನಾನು ಅವನ ಸಲಾಗಿ ಜಾಬ್ ಬಿಟ್ಟಿದ್ದೀನಿ. ಸೊ ರೈಟ್ ನಾವು ಹೌಸ್ ವೈಫ್. ನನ್ನ ಪಟ್ಟಣಕೋಟೆಗೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮಿಸ್ಟರ್ ಫಾರ್ಮರ್. ನಾನು D.Ed ಮುಗಿಸಿದೆ. ಆಮೇಲೆ ಇಲ್ಲೇ ವಿದ್ಯಾನಂದ ಸ್ಕೂಲಲ್ಲಿ 2-3 ವರ್ಷ ಜಾಬ್ ಮಾಡಿದೆ. ಆಮೇಲೆ ಮ್ಯಾರೇಜ್ ಆಯಿತು. ಅದಾದಮೇಲೆ ಮತ್ತೆ ಡಿಗ್ರಿ ಮಾಡಿದೆ. ಡಿಸ್ಕಂಟಿನ್ಯೂ ಆಗತ್ತಿದ್ದೆ. ಆಮೇಲೆ ಅದಾದಮೇಲೆ ಹೋದ ವರ್ಷನೇ B.Ed ಮುಗಿಸಿದೆ ಸರ್. ಆದರೆ ಈಗ ಹುಡುಗ ಸಣ್ಣವಿದ್ದಾನ ಅಂತ ಇನ್ನೂ ಜಾಬ್ ಮಾಡೋದಿಲ್ಲ. ಮುಂದೆ ಕಂಟಿನ್ಯೂ ಮಾಡಿ. ನಾನು ಬಿಸ್ನೆಸ್ ಮಾಡ್ತೀನಿ ರೀ. ನಾನು ಅರ್ಬಿ ಐತಿ. ನಮ್ಮ ಮಿಸ್ಟರ್ ಸರ್ಕಲ್ ಆಫೀಸರ್ ಅಂತ ಚವಾರ್ಕ್ ಆಫೀಸರ್ ಇದ್ದಾರೆ. ನನಗೊಂದು ಹುಡುಗ ಒಂದು ಹುಡುಗಿ. ನನ್ನ ಹೆಸರು ಅನಿತಾ ಪಾಟೀಲ್. ನಾನು ಹೌಸ್ ವೈಫ್ ಇದ್ದೀನಿ. ನನಗೆ 2 ಗಂಡು ಮಕ್ಕಳು. ಮಿಸ್ಟರ್ ಶೆಟ್ಟಿ ಮಾಡ್ತಾರೆ. ನಾನು ಕಾಮಗಾರ ಸಂಘಟನೆಗೆ ಇದ್ದೀನಿ, ಯೋಜನೆ ಮಾಡ್ತೀನಿ. ನನ್ನ ಹೆಸರು ಸೋನಾಲಿ ಶಿಂದೆ. ಹೌಸ್ ವೈಫ್. ಹಸ್ಬೆಂಡ್ ಫಾರ್ಮರ್. 2 ಗಂಡು. ನನ್ನ ಹೆಸರು ರಾಜಶಾಹಿ ಶಹಾಪುರೆ. ನಾನು BC ಡಿಗ್ರಿ ಮುಗಿಸಿದ್ದೀನಿ. ನನ್ನ ಹಸ್ಬೆಂಡ್ ಇಂಜಿನಿಯರ್ ಇದ್ದಾರೆ. ನನಗೆ 2 ಹೆಣ್ಮಕ್ಳು. ಹೌದು. ನಾನು ಸ್ಮಿತಾ ಹೆಗತ್ತೆ. ನಾನು ಹೌಸ್ ವೈಫ್ ಆಗಿದ್ದೀನಿ. ನಮ್ಮ ಹಸ್ಬೆಂಡು ಫಾರ್ಮರ್ ಮಾಡ್ತಾರೆ. ನನಗೆ 2 ಹೆಣ್ಮಕ್ಳು. ನನ್ನ ಹೆಸರು ಭಾರತಿ ಮೋಡಿ. ನಾನು ಹೌಸ್ ವೈಫ್. ನಮ್ಮ ಮಿಸ್ಟರ್ ಕಾಮರ್ಸ್. ನನಗೆ 2 ಮಕ್ಕಳು ಇದ್ದಾರೆ. ನನಗೆ 2 ಗಂಡು ಮಕ್ಕಳು ಇದ್ದಾರೆ. ನನ್ನ ಗಾರ್ಮೆಂಟ್ ನಡೆಸ್ತೀನಿ. ನಮ್ಮ ಪವರ್ ಲೂಮ್ ಕಾರ್ಖಾನೆ. ನಾವು BA ಮುಗಿಸಿ ಹೌಸ್ ವೈಫ್ ಇದ್ದೀನಿ. ಹಸ್ಬೆಂಡು ಸಾಫ್ಟ್ವೇರ್ ಇಂಜಿನಿಯರ್. ಇವಾಗಿರೋದು ಬೆಂಗಳೂರು. ನಾನು MBA ಮುಗಿಸಿದ್ದೇನೆ. ಆಮೇಲೆ ಬೆಂಗಳೂರಲ್ಲಿ ಎಕ್ಸೆಂಚರ್ ಕಂಪ್ನಿಲಿ ವರ್ಕ್ ಮಾಡ್ತೀನಿ. ನನ್ನ ಹಸ್ಬೆಂಡು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕಲ್ಲಿ ಸೀನಿಯರ್ ಮ್ಯಾನೇಜರ್ ಇದ್ದಾರೆ. ನನಗೆ 2 ಅವಳಿ ಜವಳಿ ಗಂಡು ಮಕ್ಕಳು. ಈಗ 2.5 ವರ್ಷ ಚಿಕ್ಕ. ಮತ್ತು ಜಾಬ್ ಮಾಡಿದ್ದು ಪುಣೆಯಲ್ಲಿ ಸೈ ಸರ್ವಿಸ್ ಅಂತ. ಅಲ್ಲಿಂದ ಕೊರೋನಾದಲ್ಲಿ ಬಿಟ್ಟು ಬಂದು ಆನಂತರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಬಂದೆ. ಶಿರಗುಪ್ಪಿ ಶುಗರಲ್ಲಿ ಅಲ್ಲಿ ಕೌತುಕ್ ಮೆಗಿನವರು ಆಲ್ರೆಡಿ ಕೆಲಸ ಮಾಡ್ಬೋದು. PIಗೆ 5-6 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಈಗ 1 ವರ್ಷ ಜಾಬ್ ಅದನ್ನು ರಿಸೈನ್ ಮಾಡಿ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಒಂದು 5-6 ತಿಂಗಳ ಹಿಂದ್ಗಡೆ ನನಗೆ ಪುರಸ್ಕಾರ ಸಿಕ್ಕಿದೆ, ಸಾವಯವ ಮಾದರಿ ಪ್ರಗತಿಪರ ರೈತ ಅಂತೇಳಿ. ನನಗೂ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾವು 10th ಇದ್ದಾಗ ನಮಗೆ ಬೋಧನೆ ಮಾಡಿ ನಾವೆಷ್ಟು ಗುರುವಂದನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಗುರುಗಳ ಆಶೀರ್ವಾದದಿಂದ ನಾನು ಈವರೆಗೆ ಮಟ್ಟ ಬೆಳೆದಿನ ಅಂತ ತಿಳ್ಕೊಂಡು ಇವಾಗ ನಾನು ಒಂದಿಷ್ಟು ಭಾಷಣ. ನಮ್ಮ BE ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ದಾಂಡೇಲಿ ಒಳಗೆ ಒಂದು ಪ್ರಾಜೆಕ್ಟ್ ಇಂಜಿನಿಯರ್ ಅಂತ ವರ್ಕ್ ಮಾಡ್ತಾ ಇದ್ದೆ. My name is Vinayak Benade. I completed my high school in Siddheshwar Vidyalaya Shirupi. Then I completed my 12th in Kagwad, Shivanand College Kagwad. After that I took my graduated in Basveshwar Engineering College, Bagalkot. I completed my BE Mechanical Engineer from there. Later I was interested in doing government job. I applied but I didn't get. Then later I unfortunately choose private sector. So then I moved to Pune. So there I am initially working as a production engineer for 1 to 2 years. Then I shifted my career in design engineer. So during Corona I came to my home. Then I quit my job. Then later I again applied for job and I got as a design engineer in one company. But finally now I moved in IT company. So I'm working as a driver validation software testing engineer at AMD in Hyderabad. So I got married also recently 6 months back. So I would like to thank all teachers and friends so for this wonderful occasion.
So we are gathered here all. So it's a very good moment. And yeah, that's it. Thank you. Recently, I am working from Arianta High School, Shirgupi. My qualification is MSc B.Ed. ಬಿ ಇ ಮಾಡಿದ್ದು ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ECE ಡಿಪಾರ್ಟ್ಮೆಂಟು. ಆಮೇಲೆ M.Tech ಮಾಡಿದ್ದು IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರಲ್ಲಿ M.Tech ಮಾಡಿದ್ದೀನಿ. ಆಮೇಲೆ ಅದಾದಮೇಲೆ ಈಗ NVIDIA ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಲಾಸ್ಟ್ 4 years ಆಯಿತು. ಆಮೇಲೆ ನನ್ನ ವೈಫು BMS ಮಾಡಿದ್ದಾಳೆ. ಅವಳು ರೀಸೆಂಟಾಗಿ ಮಗಳಾಗಿದೆ, 6 ತಿಂಗಳಾಯಿತು. ಡಿಗ್ರಿ ನಮ್ಮ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ನಾನು ಪೇಟಿಎಮ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ನಾನು ಜಾಬ್ ಮಾಡ್ತೀನಿ. ಅಶೋಕ್ ಹವೈ. ನಾನು 2 ವರ್ಷ ಶಿರೋನಲ್ಲಿ DD ಡಿಪ್ಲೊಮಾವನ್ನು ಮುಗಿಸಿ ಈಗ DDಯನ್ನು ನಡೆಸ್ತಾ ಇದ್ದೀನಿ. ದಿನಾಲು 5,600 ಲೀಟರ್ ಈಗ ಹಾಲು ಇದೆ. ನನ್ನ ಎಜುಕೇಷನ್ BE ಮೆಕ್ಯಾನಿಕಲ್ VTU ಯೂನಿವರ್ಸಿಟಿ. Right now I settled in Pune only, and to say about my qualification, career and my family, my wife and me both are working in the same company as a SFP consultant in IT. Thank you. ಸೊ ನಾನು ಎಜುಕೇಷನ್ ಆಫ್ಟರ್ 12th ಹಿರಾಚೋಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ BE ಮಾಡಿದ್ದೇನೆ, ಮೆಕ್ಯಾನಿಕಲ್ ಇಂಜಿನಿಯರ್. ನನಗೆ ಜಾಬ್ನಲ್ಲಿ ಮೊದಲಿನಿಂದ ಇಂಟ್ರೆಸ್ಟ್ ಇರಲಿಲ್ಲ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದರೆ ನಾನು ಸ್ವತಃ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಒಂದು ಫರ್ಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ, SK ಫೌಂಡೇಶನ್ ಅಂತ. ಅದರಲ್ಲಿ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಬರ್ತಿದ್ವಿ. ಸೊ ನನ್ನ ಕಡೆಯಿಂದ ಒಂದು 4 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕನ್ನೋದು ನನ್ನ ಆಸೆ ಇತ್ತು. ಸೊ ಅದನ್ನು ನಾನು ನೆರವೇರಿಸಿದ್ದೀನಿ. ಇವನ್ SK ಫೌಂಡೇಶನ್ನಲ್ಲಿ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಕೂಡ ಇದೆ. ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಆಗುತ್ತೆ. ಸೊ ಈ ಥರ ಇಲ್ಲೇ ನಮ್ಮ ನಿಯರೆಸ್ಟ್ ಇದೆ. ಎಲ್ಲರೂ ಹೋಗುವಾಗ ನಾವು ಆಫೀಸ್ ವಿಸಿಟ್ ಮಾಡ್ಬೋದು. ನಾನು BCom BK ಕಾಲೇಜಲ್ಲಿ ಮುಗಿಸಿ ಪೋಸ್ಟ್ ಗ್ರಾಜುಯೇಷನ್ ಫೈನಾನ್ಸಿಯಲ್ ಸರ್ವಿಸ್ ITM ಮುಂಬೈಯಲ್ಲಿ ಮುಗಿಸಿದ್ದೀನಿ. ಅದಾದಮೇಲೆ ಪಿರಾಮಲ್ ಕ್ಯಾಪಿಟಲ್ ಆ್ಯಂಡ್ ಹೋಮ್ ಫೈನಾನ್ಸಲ್ಲಿ ಆ್ಯಸ್ ಅ ಟೀಮ್ ಲೀಡ್ ಅಂತ ಕೆಲಸ ಮಾಡ್ತಿದ್ದೀನಿ. ನನ್ನ ಹೆಸರು ಸಚಿನ್ ಇಂಗ್ರೆ ಅಂತಂದು. ನಾನೀಗ ಇನ್ಶೂರೆನ್ಸ್ ಸೆಕ್ಟರ್ ಒಳಗೆ ಕೆಲಸ ಮಾಡ್ತೀನಿ. ಎಲ್ಲ ನಾವು ಫ್ಯಾಮಿಲಿ ಎಲ್ಲ ಬೆಳಗಾಂ ಒಳಗೆ ಸೆಟ್ಲ್ ಆಗಿದ್ದೀವಿ. ಈಗ ಒಬ್ಬ ಮಗಳೆಲ್ಲ ಅಷ್ಟೇ ಸರ್. ಥ್ಯಾಂಕ್ ಯು. ನಂತರ BCom ಕಂಪ್ಲೀಟ್ ಇದೆ. ನಾನು ಶುಗರ್ ಫ್ಯಾಕ್ಟ್ರಿ ಕೆಲಸ. ನನ್ನ ಹೆಸರು ಅಭಯ್ ಐನಾಪುರೆ. ನಾನು ಒಂದು MIDCಯಲ್ಲಿ ಕೆಲಸಕ್ಕಿದ್ದೀನಿ. ನಾನು ಈಗ 2 ಮಷಿನ್ ತೊಗೊಂಡಿದ್ದೀನಿ. ಈಗ ಅದರ ಮೇಲೆ ವರ್ಕ್ ಚಾಲು. ನಾನು PKPSಯಲ್ಲಿ ಕ್ಲಾರ್ಕ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಹೊಸದಾಗಿ ಮತ್ತೆ PKPS ರಿಜಿಸ್ಟರ್ ಮಾಡ್ತಾ ಇದ್ದೀನಿ ನಾವು ಓನಾಗಿ. ನಾನು PUC ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿ ಮತ್ತು ITI 2 ವರ್ಷ ಕಂಪ್ಲೀಟ್ ಮಾಡಿ ಶುಗರ್ ಫ್ಯಾಕ್ಟ್ರಿಯಲ್ಲಿ 4 ವರ್ಷ ಸರ್ವಿಸ್ ಮಾಡಿದೆ, ಶಿವಶಕ್ತಿ ಶುಗರ್ಸಲ್ಲಿ. ಆದಮೇಲೆ ಅದರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆದ್ದರಿಂದ ಮತ್ತೆ ವ್ಯವಸಾಯ ಕಡೆ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಒಬ್ಬಳು 7 ವರ್ಷದ ಮಗಳಿದ್ದಾಳೆ, 1ನೇ ಕ್ಲಾಸ್ನಲ್ಲಿ ಹೋಗ್ತಾನೆ. ನನ್ನ ಹೆಸರು ಇರ್ಫಾನ್ ಸರ್. ಇಲ್ಲೇ ಊರಾಗಿನವರು ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾರೆ. ನನ್ನ ಹೆಸರು ಸೋಮೇಶ್ ಪಾಟೀಲ್. ನನ್ನ ಎಜುಕೇಷನ್ MBA ಆಗಿದೆ. ನನ್ನ ಮಿಸಸ್ ಶ್ರುತಿ ಪಾಟೀಲ್ ಅಂತ ಇಲ್ಲೇ KLE ಕಾಲೇಜ್ ಶಿರಗುಪ್ಪಿ ಲೆಕ್ಚರಾಗಿ ಜಾಬ್ ಮಾಡ್ತಾರೆ. ಆಮೇಲೆ ನಂಗೆ 2 ಹುಡುಗಿಯರ. ನನ್ನ ಹೆಸರು ಅಸ್ಕಮತಿ ಕನ್ವಾಡಿ. ಕಾಂಟ್ರಾಕ್ಟರ್ ಕೆಲಸ ಮಾಡ್ತೀವಿ. ನನ್ನ ಹತ್ರ 20 ಆಳಲ್ಲವು. ನನ್ನ ಹೆಸರು ವಿಶಾಲ್ ಪಾಟೀಲ್. ಕೆಮಿಕಲ್ ಸಪ್ಲೈ ಮಾಡ್ತಾನೆ. ಗ್ರಾಮ ಪಂಚಾಯತಿ ಮುನ್ಸಿಪಾಲಿಟಿ ಕೆಮಿಕಲ್ ಸಪ್ಲೈ ಮಾಡ್ತಾರೆ. ನನ್ನ ಹೆಸರು ಶ್ರೀಶೈಲ್ ದಾನಪ್ಪ. ನಾನು ಅಗ್ರಿಕಲ್ಚರ್ ಶಾಪ್ನಲ್ಲಿ ವರ್ಕ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪರವಾಡ ರಾಜಗೌಡ ಪಾಟೀಲ್. ಶೇತಿ ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಜಯಕುಮಾರ್ ಶಿವಗುಪ್ಪಿ. ನಾನು ಈಗ ಬೋರ್ಗಾಂವ್ನಲ್ಲಿ ಕೆಲಸ ಮಾಡ್ತೀನಿ, ಬ್ಯಾಂಕ್. ಮುಗಿಸ್ಬೇಕಂತ ಹೇಳ್ತೀವಿ, ಊಟ ಟೈಮ್ ಆಗೈತಿ. ಮತ್ತೆ ನಾನು ಕರೋದು ಮಾಡ್ತಿದ್ದಾನ. ಏನು ನನ್ನ ಹೆಸರು ಸಚಿನ್ ಅರಗೆ ಅಂತೇಳಿ. ಮೇ ಬಿ 1 ವರ್ಷ ಇಲ್ಲಿದ್ದೇನೆ. ನಂತರ 9th 10th ಬೇರೆ
ಪರವಾಗಿಲ್ಲ. ಆಮೇಲೆ BA ಚಿಕ್ಕೋಟಿ ಒಳಗೆ ಮಾಡಿದ್ರಿ. ಈಗ 10 ವರ್ಷ ಆಯ್ತು ಬ್ಯಾಂಕ್ ಸರ್ವಿಸ್ ಆಗೈತೆ. ಬರೀ ಮಂದಿ ರೊಕ್ಕ ನೆನ್ಸೋದಾಗೈತ್ರಿ. ನಮ್ಮದೇನಿಲ್ಲ 10 ವರ್ಷ ಆಯ್ತು ಬರೀ ಮಂದಿ ರೊಕ್ಕ ನೆನ್ಸೋದು. ಓಕೆ, ನನ್ನ ವೈಫ್ ಹೆಸರು ದೀಪಾ ಅಂತ ಹೇಳ್ರಿ. ಅವಳು IBM ಬೆಂಗಳೂರು ಒಳಗೆ ಜಾಬ್ ಮಾಡ್ತಾನೆ. ನಾನು ಅರಿಯಂತ ಬ್ಯಾಂಕ್ ಶಂಕೇಶ್ವರ ಹೋಗಿದ್ದೀನಿ. ದಟ್ಸ್ ಇಟ್. ಥ್ಯಾಂಕ್ ಯು. ಅನಿಸಿಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ನನ್ನ ಅನಿಸಿಕೆ ಚಾಲು ಮಾಡ್ತೇನೆ. ನಾನು ಏನು ಪ್ರಿಪ್ರೇಷನ್ ಮಾಡಿಲ್ಲ, ನನ್ನ ಮನಸ್ಸಿಗೆ ಬಂದಿದ್ದನ್ನು ಹೇಳ್ತೇನೆ. ಇಲ್ಲಿ ನಾನು ಕಲ್ತಿದ್ದು 3 ವರ್ಷ. ತುಂಬ ಖುಷಿ ಆಗ್ತದೆ. ಎಲ್ಲರೂ ಇಲ್ಲಿ ಆಸೀನರಾಗಿದ್ದಾರೆ. ಎಲ್ಲರೂ ಒಂದು ಸ್ವಲ್ಪ ಮಂದಿ ಇಲ್ಲ, ಒಂದು ಸ್ವಲ್ಪ ಇದ್ದಾರೆ. ಇಲ್ಲಿ ಕಲ್ತಿದ್ದು ತುಂಬ ಖುಷಿ ಆಗ್ತದೆ. ಇಲ್ಲಿ ಎಲ್ಲ ಶಿಕ್ಷಕರು ನಮಗೆ ತುಂಬ ಚೆನ್ನಾಗಿ ಪಾಠ ಆಟದಲ್ಲಿ ಆಗಲಿ ಅಥವಾ ನಮ್ಮ ಪ್ರತಿಭೆಯನ್ನು ಗುರುತಿಸಿ ಎಲ್ಲ ನಮಗೆ ಚೆನ್ನಾಗಿ ಕಲಿಸಿ ನಾವು ಮುಂದೆ ಹೋಗ್ಬೇಕಂತ ಎಲ್ಲ ಚೆನ್ನಾಗಿ ತುಂಬ ಕಲಿಸಿ ನಮ್ಮ ಜೀವನನ ಸಾರ್ಥಕ ಮಾಡಿದ್ದಾರೆ. ಎಲ್ಲ ಶಿಕ್ಷಕರು ಕೂಡ ನಮಗೆ ತುಂಬ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ. ಈ 3 ವರ್ಷದಲ್ಲಿ ನಾವು ಏನು ಕಲ್ತಿದೀವೋ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಒಬ್ಬರು ಎಲ್ಲರೂ ಇಂಜಿನಿಯರ್ ಆಗಿದ್ದಾರೆ ಅಥವಾ ಒಂದು ಸ್ವಲ್ಪ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಕೆಲವೊಂದು ಹೌಸ್ ವೈಫ್ ಆಗಿದ್ದಾರೆ. ಅದು ಪರವಾಗಿಲ್ಲ. ಇಷ್ಟೇ ನಾನು ಹೇಳ್ತೀನಿ. ಥ್ಯಾಂಕ್ ಯು ಪೂಜಾ. ಈಗ ಸಚಿನ್ ಇಂಗಳೇ ಬಂದು ಅನಿಸಿಕೆ ಹೇಳಬೇಕಾಗಿ ವಿನಂತಿಸಿಬಿಟ್ಟಾರೆ. ಯಾಕಂದ್ರೆ ಶಾಲೆಗೂ ನಟು ಓದಲಿಲ್ಲ, ಅದಕ್ಕೆ ಇಲ್ಲೂ ಆದರೂ ಒಂದು ಸ್ವಲ್ಪ ಮಾತಾಡೋಣ ಅಂತ ಹೆಸರು ಬರ್ತಾರೆ. ನಮ್ಮ ಎಸ್ ಪಾಟೀಲ್ ಸರ್ಗೆ ಆಯಿತು, ಪವಾರ್ ಸರ್ಗೆ, ಸಂತೋಷ್ ಸರ್ಗೆ, ಮುನೋಳಿ ಸರ್ಗೆ ಮತ್ತು ಗೋವಾ ಸರ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನಾವು ಇಲ್ಲಿ 3 ವರ್ಷ ಕಲ್ತೀವಿ. 8ನೇ, 9ನೇ, 10ನೇ ಕಲ್ತೀವಿ. ನಾವೊಂದು ಸ್ವಲ್ಪ ಪ್ರತಿಭಾ ಕಾರಂಜಿ ಸೀನಿಯರ್ ಹುಡುಗರು ಕೂಡ ಪ್ರತಿಭಾ ಕಾರಂಜಿ 8ನೇ, 9ನೇ ಅಲ್ಲಿ ಹೋಯಿತು. ಆಮೇಲೆ 10ನೇಗೆ ಬಂದ್ವಿ ಸ್ಪೋರ್ಟ್ಸ್ ಅಂತೇಳಿ ಸರ್ ಎಸ್ ಪಾಟೀಲ್ ಸರ್ ಒಂದು ಕ್ಲಾಸ್ ಮುಗಿಸಿ ಬಾಕಿ ಕ್ಲಾಸ್ ಎಲ್ಲ ಅಲ್ಲೇ ಗ್ರೌಂಡ್ದಾಗೆ ಕಳೆದ್ವಿ. ಹಂಗಾಗಿ ಭಾಳ ನೆನಪುಗಳು ಅದಾವ. ಕೆಲವೊಂದಷ್ಟೇ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಎಸ್ ಪಾಟೀಲ್ ಸರು ಒಂದ್ಸಲ ಹಾಲ್ ಟಿಕೆಟ್ ಕೊಡ್ಬೇಕಿದ್ರು ಅವ್ರು ಕೊಟ್ಟಿದ್ದ ಲಾಸ್ಟ್ ನಾನೇ ಪೆಟ್ಟು ತಿಂದಿಲ್ಲ ಅನ್ನಿಸ್ತದೆ. ನಮ್ಮ ಫಾದರ್ನು ಕರ್ಸಿದ್ರು ಸರ್. ಆಮೇಲೆ ಹಾಲ್ ಟಿಕೆಟ್ ಕೊಟ್ಟರು. ಅವೇನೋ ಒಂದು ನಮ್ಗೆ ಒಳ್ಳೆ ದಾರಿ ಅನ್ನೋದು ಸಿಕ್ತ. ಈಗ ಚಲೋ ಕೆಲಸದಾಗಿದ್ದೀವಿ, ಕೆಲವು ಕೆಲಸ ಮಾಡತ್ತೀವಿ. ಅವ್ರ ಆಶೀರ್ವಾದದಿಂದ ನಾವು ಇನ್ನೊಬ್ರಿಗೆ ಒಂದು ನಾವು ಮಾಡಿದ ತಪ್ಪನ್ನು ಇನ್ನೊಬ್ರಿಗೆ ಹೇಳ್ತಿರ್ತೀವಿ, ಹಂಗೆ ಮಾಡಕ್ಕೆ ಹೋಗ್ಬೇಡ ಅಂತೇಳಿ. ಆದ ತಪ್ಪನ್ನ ನಮ್ಮ ಅಕ್ಕನ ಮಗನೂ ಮಾಡಿದ. ನಮ್ಮ ಅಕ್ಕ ನನಗೆ ಫೋನ್ ಹಚ್ಚಿ ಹೇಳಿದ್ಲು, ನೀ ಮಾಡಿದೆ ಅಂತೇಳಿ ಅವ ಮಾಡಿದ ನೋಡ ಅಂತೇಳಿ. ಇರಲಿ, ಎಲ್ಲರಿಗೂ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ಈಗ ಇಲ್ಲಿ ಅನಿಲ್ ಗುಡ್ಡ ಕೈ ಆಯ್ತು, ನಿತಿನ್ ಅವಳೆ, ಶ್ರೀಶೈಲ್, ಫಾರೂಕ್, ಆಮೇಲೆ ಇರ್ಫಾನ್, ಅಸ್ಲಾಂ, ಆಮೇಲೆ ಬೈರಿನಾಥ್ ಬಂದಿಲ್ಲ. ಎಲ್ಲರಿಗೂ ಥ್ಯಾಂಕ್ಸ್. ನಾವು 3 ವರ್ಷ ನಾವು ಕಳೆದಿದ್ವಿ. ಸ್ಪೋರ್ಟ್ಸ್ ಒಳಗಾಯಿತು, ಕ್ಲಾಸ್ ಒಳಗಾಯಿತು, ಚಲೋ ದಿವಸಗಳು ನಾವು ಕಳೆದ್ವಿ ಆ ದಿನ. ಮತ್ತು ಈಗ ಎಲ್ಲರೂ ಆ ಟೈಮಕ್ಕೆ
ಮಾರ್ಕ್ಸ್ ಎಲ್ಲ ಕಡಿಮೆ ತೊಗೊಂಡಿರೋ ಹೆಚ್ಚು ತೊಗೊಂಡ್ರು ಗೊತ್ತಿಲ್ಲ. ಬಟ್ ಈಗೆಲ್ಲರೂ ಚಲೋ ಅವ್ರವ್ರಿಗೆ ಅಸ್ಲಾಂ ಹೇಳಿದ ನನ್ನ ಕೈಯಾಗ 26 ಅದಾವ ಅಂತೀವಿ. ಆ ವಾಲಿಬಾಲ್ ಗ್ರೌಂಡ್ದಾಗ ಸೆಂಟ್ರದಾಗ ನಿಂತ್ಕೊತಿದ್ದೆ, ಸೆಂಟ್ರ್ ಬಿಟ್ಟು ಎಲ್ಲೂ ನಿಂತ್ಕೊತಿಲ್ಲ. ಆದರೆ ಈಗ ಅದಕ್ಕೆ ಅವು 26 ಅವ್ರ ಕೈಯಾಗ ಕೆಲಸ ಮಾಡತ್ತ. ಅದು ಭಾಳ ಖುಷಿ ಆಯ್ತು ಅವ್ನ ಮಾತು ಕೇಳಿ. ಎಲ್ಲ ಆಗಲಿ. ಆಮೇಲೆ ನೀನು ಈಗ ಕನ್ಸ್ಟ್ರಕ್ಷನ್ ಲೈನ್ ಒಳಗೆ ಇಂಜಿನಿಯರ್ ಅಂತೇಳಿ ಕೆಲಸ ಮಾಡ್ಲಿಕ್ಕೆ ಫಾರೂಕ್ ಅಂತೂ ಟಾಪರ್ ಇದ್ದಾರೆ. ಯಾವಾಗೂ ಮಿಸ್ ಮಾಡ್ಕೊಂಡಿರ್ತೀವಿ ಫಾರೂಕ್, ಯಾಕಂದರೆ ಎಲ್ಲ ಸಬ್ಜೆಕ್ಟ್ ಒಳಗೂ ಟಾಪ್ ಇರ್ತಾರೆ. ಯಾಕಂದರೆ ಒಂದ್ಸಲ ನೋಡಿದ್ದೆ ಪವಾರ್ ಸರ್ ಅವ್ರು ಗಣಿತ ಸಬ್ಜೆಕ್ಟ್ ಹೇಳ್ಬೇಕಿದ್ರೆ ಪವಾರ್ ಸರ್ಗೆ ಅದು ಆನ್ಸರ್ ಇನ್ನೂ ಬಂದಿರಲಿಲ್ಲ. ಅವಾಗ ಫಾರೂಕ್ ಸಾಲ್ವ್ ಮಾಡಿಕೊಟ್ಟಿಲ್ಲ. ಅದು ನನಗೆ ಭಾಳ ನೆನಪೈತಿ. ಆ ಸರ್ ನೆನಪೈತಿಲ್ಲ ಗೊತ್ತಿಲ್ಲ. ಆವಾಗ ಸರ್ ಬುಕ್ ತೆಗೆದು ನೋಡಿದ್ರೆ ಕರೆಕ್ಟ್ ಐತಿ ಇಲ್ಲ ಅಂತೇಳಿ ಒಂದ್ಸಲ ನೋಡಿದ್ರೆ ಅವಾಗ ಫಾರೂಕ್ ಸರ್ ಕರೆಕ್ಟ್ ಉತ್ತರ ಕೊಟ್ಟಿದ್ರು. ಅದು ಭಾಳ ನನಗೆ ಇನ್ನೂ ತನಕ ನೆನಪೈತಿ. 17 ವರ್ಷ ಆದರೂ ಇನ್ನೂ ನೆನಪಿಟ್ಕೊಂಡೈತೆ ಫಾರೂಕ್. ಥ್ಯಾಂಕ್ ಯು. ಅಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮತ್ತು ಗುರುಮಾತೆಗಳು ನನ್ನ ನಮಸ್ಕಾರಗಳು. ವಿಶೇಷ ನನ್ನ ಬಹುಶಃ ಜೀವನದಾಗ ಫಸ್ಟ್ ಟೈಮ್ ಮೈಕ್ ಹಿಡಿದು ಮಾತಾಡ್ತೇನೆ. ಯಾರು ತಪ್ಪಿದ್ರೆ ಕ್ಷಮಿಸ್ರಿ. ಗೆಟ್ ಟುಗೆದರ್ ಮಾಡ್ಬೇಕಂತ ಒಂದು 2-3 ವರ್ಷ ಹಿಂದೆ ಪ್ಲ್ಯಾನ್ ಸ್ಟಾರ್ಟ್ ಇರ್ತದ. ಈಗ ಮಾಡೋಣ, ನಾಳೆ ಮಾಡೋಣ, ಮುಂದೆ ಮಾಡೋಣ, ಹಿಂಗೆ ಮಾಡ್ಕೋತ ಮುಂದೋಯ್ತು. ಶ್ರೀಶೈಲ, ಇರ್ಫಾನ, ಅಸ್ಲಾಮ ಭಾಳ ಜೋರು ತೊಗೊಂಡ್ರು. ಅದಕ್ಕೆ ವಾಟ್ಸಪ್ ಗ್ರೂಪ್ ಮಾಡಿದ್ರು. ನನ್ನ ಹತ್ರ ಬರೀ 7 ಮಂದಿ ಇದ್ರು. ಅದೆಲ್ಲ ಕೂಡಿ 70 ಮಂದಿ ಆಯಿತು. ಇಷ್ಟು ಮಂದಿ ಬಂದಿದ್ದಕ್ಕೆ ಎಲ್ಲರೂ ಒಂದೊಂದು ಮುತ್ತು ರತ್ನ ಬಂದಂಗೆ ಆಗೈತೆ ನಂಗೆ. ಹಾರದಂಗೆ ಪೋಂಚ್ ಕೊಳ್ಳ ಹಾಕೊಂಡಷ್ಟು ಸಂತೋಷ ಆಗೈತೆ ನಂಗೆ. ನಂತಕ್ಕೆ ಎಸ್ ಪಾಟೀಲ್ ಸರ್ ಕ್ಲಾಸ್ ಟೀಚರ್ ಇದ್ದರು ನಮಗೆ. 8ಕ್ಕೆ ಕರೆಪೋಳು ಸರ್, ಅವರು ಫಸ್ಟ್ ಬೆಂಚ್ ಹಾಕೊಂಡ್ಸಿರು, ಇವರು ಫಸ್ಟ್ ಬೆಂಚ್ ಹಾಕೊಂಡ್ಸಿರು. ಅದ್ರಾಗ ಫಾರೂಕ್ ಖಾಯಂ ರ್ಯಾಂಕರ. ಫಾರೂಕನ ಬಾಜುನ ಕುಂಚಿರು ಸರ್. ಒಂದು ನೋಡಿ ಆಂಡ್ರ ಕಲೀಲಿ, ಪಾಸ್ ಆಗಲಿ ಅಂತ ಹೇಳಿ. ಹೀಗಾಗಿ ಪಾಸ್ ಅದು. ಮುಂದಿನವ್ರು MBA ಕಲ್ತಿನೂ ಎಜುಕೇಷನ್ ಚಲೋ ಮಾಡಿನ. ಪ್ರತ್ಯೇಕ ಧಾರವಾಡದಾಗಿದ್ದು ಹರಿಪಾಟೀಲ್ ಸರ್ ಇದ್ರು. ಅಲ್ಲೇ ಬಂದು ಹೋಗ್ತಿರು ಮನೆಗೆ ಖಾಯಮ. ಅಷ್ಟೇ ಒಂದೊಂದು 2 ಮಾತು ಮುಗಿಸ್ತೀನಿ. ಶುಭ ಮಧ್ಯಾಹ್ನ. ಇವತ್ತೆಲ್ಲರಿಗೂ ಎಲ್ಲರೂ ಇಲ್ಲಿ ಸೇರ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಎಲ್ಲ ನನ್ನ ಫ್ರೆಂಡ್ಸು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇವತ್ತು ನಾನು ಬರ್ತೀನಿ ಫಂಕ್ಷನ್ಗೆ ಅಂತೇಳಿ ಅನಿಸಿರ್ಲಿಲ್ಲ, ಯಾಕಂದರೆ ನನ್ನ ಮಗನಿಗೆ ಹುಷಾರಿರಲಿಲ್ಲ. ಆದರೂ ಇವತ್ತು ಬಿಟ್ಟು ನಿಂತಾನ. ನನ್ನ ಬಿಟ್ಟು ನಿಲ್ಲಂಗಿಲ್ಲಮ್ಮ, ಅಂದರೂ ಮಮ್ಮಿ ಹತ್ರ ಬಿಟ್ಟು ಬಂದೀನಿ. ಆಮೇಲೆ ಈ ಶಾಲೆಯಲ್ಲಿ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಟೀಚರ್ಸ್ ನಮಗೆ ಚೆನ್ನಾಗಿ ಪಾಠ ಹೇಳ್ತಿದ್ರು. ಪಾಠದ ಜೊತೆ ಅಷ್ಟೇ ಅಲ್ಲದ ಆ್ಯಕ್ಟಿವಿಟೀಸ್, ಆಮೇಲೆ ಆಟದಲ್ಲಿ ಅಷ್ಟೇ ಎಲ್ಲದರಲ್ಲೂ ಪ್ರೋತ್ಸಾಹವನ್ನು ಮಾಡ್ತಿದ್ರು. ಆಮೇಲೆ ಫಸ್ಟ್ ಪೀರಿಯಡ್ ಕನ್ನಡ ಸರ್ ಅಂದ ತಕ್ಷಣ ನೆನಪೋಗೋದೇ ಗ್ರಾಮರ್. ಅವ್ರು ಬಂದು ಬರೀ ಗ್ರಾಮರ್ ಎಷ್ಟು ಪರ್ಫೆಕ್ಟ್ ಮಾಡಿಸಿದ್ರು ಅಂದರೆ ಇನ್ನೂ ಕೂಡ ಕೆಲವೊಂದು ಅದರಲ್ಲಿ ಗ್ರಾಮರ್ ನಮಗೆ ನೆನಪೈತಿ. ಆಮೇಲೆ ಇಂಗ್ಲೀಷ್ ಕರೆಪೋಳ್ ಸರ್ನು ನಾನು ಮಿಕ್ಸ್ ಮಾಡ್ಕೋತೀನಿ ಇಲ್ಲಿ. ಅವರು ಕೂಡ ಗ್ರಾಮರ್ ಆಗಲಿ ಎಲ್ಲ ಪಾಠವನ್ನು ಚೆನ್ನಾಗಿ ಮಾಡ್ತಿದ್ರು. ಇನ್ನು ಥರ್ಡ್ ಪೀರಿಯಡ್ ಮ್ಯಾಥ್ಸ್ ಕ್ಲಾಸ್ ಬಂದರೆ ಟೈಮ್ 12 ಗಂಟೆ ಆಗೋಗಿರೋದು. ಆವಾಗ ಅಡುಗೆ ಸ್ಟಾರ್ಟ್ ಮಾಡ್ತಿದ್ರು ಸರ್. ಅಲ್ಲಿ ಮ್ಯಾಥ್ಸ್ ಬಿಡಿಸ್ತಾ ಇದ್ರು. ಆಮೇಲೆ ನಾವು ಏನೋ ಮಾತಾಡ್ತಿದ್ವಿ, ಅಂದರೆ ಲೆಕ್ಕ ಬಿಡಿಸುವಾಗ ಸರ್ ಅನ್ನೋರು ಕಾತ್ರಡೆ ಸಾರು ವಾಸವತ್ತೇನೆ ಡೈಲಿ ಇದೆ. ನಾವು ಬೇರೆ ಮಾತಾಡ್ತಿದ್ವು, ಆದ್ರೂ ಸರ್ ಕಾತ್ರಡೆ ಸಾರು ಸ್ಮೆಲ್ ಬಂತೇನ ಅಂತ ಹೇಳಿ ಕೇಳ್ತಿದ್ರು. ಇನ್ನೂ ಸರ್ ನಂಗೆ ನೆನಪಾಗ್ತಿದ್ರು ಸರ್. ಆಮೇಲೆ ಮತ್ತೊಂದು ಹೇಳ್ಬೇಕಂದ್ರೆ ಎಲ್ಲ ಕನ್ನಡ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ನಾನು ಟಾಪರ್. ಅಂದರೆ ಮ್ಯಾಥ್ಸಲ್ಲಿ ಪೂರ್ತಿ ಕಡಿಮೆ. ಆಮೇಲೆ ಸೀರೀಸ್ ಎಕ್ಸಾಮ್ ಇರ್ತಿದ್ವಲ್ಲ, ಆವಾಗ ನಾನು ಎಷ್ಟು ಸೀರೀಸ್ 3-4 ಸೀರೀಸ್ ಎಕ್ಸಾಮ್ ಇರ್ತಿದ್ದು. ಅದರಲ್ಲಿ 3 ಸೀರೀಸ್ ಎಕ್ಸಾಮ್ನಲ್ಲಿ 80 ಕೆಳಗ. ಸರ್ ಪೇಪರ್ ತೋರಿಸಿ ಕಾತಾಳೆ 80 ಮ್ಯಾಲೆ ಯಾವಾಗ ಹೋಗಕ್ಕಿ ಅಂತ ಹೇಳಿ ಕೇಳ್ತಿದ್ರು. ಅಷ್ಟು ಎಫರ್ಟ್ ಹಾಕಿದೆ, ಆದರೂ ನನಗೆ ಮ್ಯಾಥ್ಸ್ ಬಹುತೇಕ ತಲೆಗೆ ಹತ್ತಲಿಲ್ಲ ಅನಿಸ್ತೈತಿ. ಲಾಸ್ಟ್ ಮತ್ತೆ ಬಂದ 62ನೇ ಆಯ್ತು ಸರ್. ಸರ್ದು ತಪ್ಪಲ್ಲ, ನನಗೆ ಮ್ಯಾಥ್ಸ್ ತಲೆಗೆ ಹತ್ತಲಿಲ್ಲ ಅನಿಸ್ತೈತಿ. ಆಮೇಲೆ ಮತ್ತೆ ಹೇಳ್ಬೇಕಂದ್ರೆ ಶಿಕ್ಷಕರು ಅಷ್ಟೇ ಅಲ್ಲದೆ ಇಲ್ಲಿ ಮಲ್ಲತ್ತತ್ತರ ಕಡೆ, ಆಮೇಲೆ ಈರಣ್ಣ, ಎಲ್ಲರ ಕಡೆಯಿಂದ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳಬೇಕಾದಂಥ ಒಳ್ಳೆಯ ಮೌಲ್ಯಗಳನ್ನು ಕಲ್ಕೊಂಡಿವಿ. ಮಲ್ಲತ್ತತೆ ನಾವು ಕಿಚಡೆ ಸರ್ ಇವರಿದ್ರು, ಹೆಡ್ ಮಾಸ್ಟರ್ ಇದ್ರು. ಅವ್ರಿಗೆ ಅನಿಸ್ತಿರ್ಲಿಲ್ಲ, ಆದ್ರೆ ಮಲ್ಲತ್ತತೆಗೆ ಅನಿಸ್ತಿದ್ರು. ಯಾಕಂದ್ರೆ ಸ್ಟಾಫ್ ರೂಮ್ ಒಳಗೆ ಶೂಸ್ ಹಾಕೊಂಡು ಯಾವಾಗೂ ಬಿಡ್ತಿರ್ಲಿಲ್ಲ.
ಸರ್ ಬಾ ಅಂತಿದ್ರು, ಆದ್ರೆ ಅವ್ರಿಗೆ ನಾವು ಹೆದರ್ತಿದ್ದು. ಅಂದ್ರೆ ಇದೊಂದು ಶಿಸ್ತನ್ನ ನಮಗೆ ಕಲಿಸಿದ್ದಾರೆ. ಇವತ್ತು ನಾ ಶಾಲೆಯಲ್ಲಿ ಕಲಿಸ್ಕ ಹೋಗ್ತಿದ್ನಲ್ಲ, ಅಲ್ಲಿ ನನಗೆ ನೆನಪಾಗ್ತಿತ್ತು ಸರ್. ಆಮೇಲೆ ಧನ್ಯವಾದಗಳು. ಎಲ್ಲರೂ ನಮಗೆ ಪ್ರೋತ್ಸಾಹ ಮಾಡ್ತೀರಿ, ಸಹಕರಿಸಿದಿರಿ, ಒಳ್ಳೆ ಮಾರ್ಗದರ್ಶನ ನೀಡಿದ್ದೀರಿ. ಹೀಗೆ ಯಾವತ್ತು ನಮ್ಮ ಸ್ಕೂಲ ಇನ್ನೂ ಎತ್ತರದಲ್ಲಿ ಬೆಳೀಲಿ ಅಂತ ಹೇಳ್ತೀನಿ. ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರೂ ಒಂದೊಂದು ಹುದ್ದೆಯಲ್ಲಿ ಇದ್ದಾರೆ ಸರ್. ಥ್ಯಾಂಕ್ ಯು. ಹೇಳಿದ್ದಾರೆ ಇಲ್ಲಿ ಕಾಡ್ದೆ ಸರ್ ಇರ್ಬೋದು, ಹಲ್ಕಾಟೆ ಮೇಡಮ್, SS ಟೀಚರ್ ಎಲ್ಲರೂ ನಮ್ಗೆ ಹೇಳಿದ್ದಾರೆ. ಅವ್ರ ನೆನಪಾಗ್ಲಿಲ್ಲ, ಯಾಕಂದ್ರೆ ನಾನು ಯಾವತ್ತು 3 ವರ್ಷ ಇದ್ದೀನಲ್ಲ, ಯಾವತ್ತು ಸ್ಟೇಜ್ ಮೇಲೆ ಬಂದವಳೆ ಅಲ್ಲ. D.Ed ಹಚ್ಚಿದ್ನಿ, ನನಗೆ ಗೊತ್ತಿರ್ಲಿಲ್ಲ D.Ed ಹಚ್ಚಿದ್ಮೇಲೆ ಪಾಠ ಹೇಳೋದಂದ್ರೆ ಏನು, ಬರೀ ಪುಸ್ತಕ ನೋಡೋದು ಇವ್ರು ಹೇಳ್ತಾರೋ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಆಗ ಆ ಫೀಲ್ಡಲ್ಲಿ ಹೋದಾಗ ಗೊತ್ತಾಯ್ತು ಎಷ್ಟು ಒಂದು ಎಫರ್ಟ್ ಹಾಕ್ಬೇಕಾಗ್ತೈತಿ ಅಂತ ಹೇಳಿ. ನಾನು ಆ ಫೀಲ್ಡಿಗೆ ಹೋದಾಗ ನನಗೆ ಗೊತ್ತಾಯ್ತು. ಆಮೇಲೆ ಒಂದು ಅಕ್ಷರ ಕಲಿಸಿ ಹುಡುಗರನ್ನ ಒಂದು ಒಳ್ಳೆ ಸ್ಟೇಜಿಗೆ ಬರ್ಬೇಕಂದ್ರೆ ಬಹಳಷ್ಟು ಎಫರ್ಟ್ ಹಾಕ್ತಾರೆ. ಎಲ್ಲ ಇಲ್ಲಿ ಕುಳಿತಂಥ ಸರ್ಗಳು ಬಹಳಷ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಮತ್ತು ಇನ್ನೂ ಬಹಳಷ್ಟು ಹೇಳೋದಿದೆ, ಆದರೂ ನನಗೆ ಯಾವತ್ತೂ ಸ್ಟೇಜ್ ಮೇಲೆ ಏರಿದಲ್ಲ, ಇಷ್ಟು ಮಾತಾಡೋಕ್ಕೆ ನನಗೆ ಅಂದ್ರೆ ಆಗತ್ತಿತ್ತಂದ್ರೆ ಎಲ್ಲ ಹಿಂದೆ ನನ್ನ ಸರ್ಗಳು ಇದ್ದಾರೋ, ಅವರಿಂದ ನಾನು ಈ ಒಂದು ಸ್ಟೇಜ್ ಕರೇಜ್ ಬಂತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮತ್ತೊಂದೇನಂದ್ರೆ ನನ್ನ D.Ed ಮುಗಿಸಿದೆ, ಆಮೇಲೆ ಮ್ಯಾರೇಜ್ ಆಯಿತು. ಇಲ್ಲೇ ವಿದ್ಯಾನಂದ ಸ್ಕೂಲಲ್ಲಿ ಕಲಿತು ಇದೇ ಶಾಲೆಯಲ್ಲಿ ನನಗೇನಂದ್ರೆ ಜಾಬ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಅದನ್ನು ನಮ್ಮ ಬಸ್ಸು ಸರ್ ಅವರು ನನಗೆ ಹೇಳಿದರು. ತುಂಬ ಧನ್ಯವಾದಗಳು ಸರ್. ಯಾಕಂದ್ರೆ ನಾನು ನಾನು ಕಲ್ತಿದ್ದ ಶಾಲೆಯಲ್ಲಿ ನಾನು ಕಲಿಸ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಆಮೇಲೆ ಮತ್ತೇನಂದ್ರೆ ಈಗ D.Ed ಮುಗಿಸಿ ಆಮೇಲೆ ಡಿಗ್ರಿ ಮಾಡಿದೆ. 2 ಮಕ್ಕಳು, 1ನೇ ಕ್ಲಾಸ್ಗೆ ಹೋಗ್ತಾಳೆ ಮಗಳು, ಆಮೇಲೆ ಹುಡುಗ ಇನ್ನೂ ಸಣ್ಣವಿದ್ದಾನು. ಅದಕ್ಕೆ ನೆಕ್ಸ್ಟ್ ಹೋದ ವರ್ಷನೇ ನಾನು B.Ed ಕಂಪ್ಲೀಟ್ ಮಾಡಿದ್ದೀನಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಹೀಗಾಗಿ ಒಂದು ಸ್ವಲ್ಪ ಎಜುಕೇಷನ್ ಡಿಸ್ಕಂಟಿನ್ಯೂ ಆಯಿತು ಸರ್. ಹಾಗಾಗಿ ಇನ್ನು ಮುಂದೆ ನಾನು ಅದರಲ್ಲೇನ 2 TET ಪಾಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮುಂದೆ ನಮ್ಮ ಪಪ್ಪಾರ್ದು ಆಸೆ ಗೌರ್ಮೆಂಟ್ ಜಾಬ್ ಮಾಡ್ಬೇಕಂತೇಳಿ ನಾನು ನಮ್ಮ ಪಪ್ಪನ ಆಸೆ ಈಡೇರಿಸ್ತೀನಿ ಅಂಥೇಳಿ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಶ್ರೀಶೈಲ್, ಸರಸ್ವತಿ, ಅಸ್ಲಂ, ಇಲ್ಲಿ 8ನೇದು 1 ವರ್ಷ ಇದ್ದೀನಿ. ಸೊ ಇಲ್ಲಿ ಬಹಳಷ್ಟು ಜನ ಎಲ್ಲ ಸರ್ಸ್ ಕೈಲೇ ಬೇಯಿಸ್ಕೊಂಡೇನು ಭಾಳ. ಆಮೇಲೆ ಕನ್ನಡ ಮರ್ಡಿ ಮೇಡಮ್ ಅಂತ ಇದ್ರು, ಯಾರೋ ಒಬ್ರು ಮರ್ಡಿ ಮೇಡಮ್ ಐತಿ, ಅವರು 100 ಊಟ ಬಿಸಿ ತೆಗ್ಸಿರು. ಇನ್ನೂ ತಗ ನನಗೆ ಬೇಕು, ಯಾಕಂದ್ರೆ ಇನ್ನೋವರೆಗಿನ 100 ಊಟ ಬಿಸಿ ಯಾವಾಗ ತೆಗೆದಿಲ್ಲ. ಸೊ ಏನೆಲ್ಲ ಚಲೋ ಶಿಕ್ಷಣ ಕೊಡ್ರಿ ನಮಗೆ. ಕನ್ನಡ ಹಿಂದಿ ಮೇಡಮ್ ಆಗಿರ್ಬೋದು. ಹಿಂದಿ ಮೇಡಮ್ ನಮ್ಗೆ ಆ್ಯಕ್ಚುಲಿ ಭಾಳಷ್ಟು ಸ್ವಲ್ಪ ಅವರು ನಂಗೆ ಭಾಳ ಬೇದಾರ. ಬಟ್ ಮೇಡಮ್ ಭಾಳ ಎಜುಕೇಷನ್ ಚಲೋ ಕೊಟ್ರಿ ನಮ್ಗೆ. ಎಲ್ಲ ಎವ್ರಿ ಒಂದು ಸಬ್ಜೆಕ್ಟ್, ಪ್ರತಿಯೊಂದು ಸಬ್ಜೆಕ್ಟ್ ನಮ್ಗೆ ಚಲೋ ಕಲಿಸ್ರಿ. ಸೊ ನಮ್ಗೆ ಏನು ಹೇಳ್ಬೇಕಂದ್ರೆ ಅದಕ್ಕೆ ಶಬ್ದನಿಲ್ಲ ಈಗ ಅಷ್ಟೊಂದು. ಯಾಕಂದ್ರೆ ಈಗ ಒಂದು ಹೈಸ್ಕೂಲ್ ಒಳಗೆ ಬೈದ್ವಿ ಅಂದ್ರೆ ಒಂದು ಕಲ್ಲಿದ್ದಂಗೆ, ಅದನ್ನ ಒಡೋದು ಒಂದು ಮೂರ್ತಿ ಮಾಡಿ ಕೊಡೋ ಸ್ಟೇಜ್ ಅಂದ್ರೆ ಅದೊಂದು ಹೈಸ್ಕೂಲ್ ಅಷ್ಟೇ. ಬಿಟ್ರೆ ಇವನ್ ಕಾಲೇಜಲ್ಲೂ ಆಗಲ್ಲ, ಪ್ರೈಮರಿನೂ ಆಗಲ್ಲ, ಹೈಸ್ಕೂಲ್ ಒಳಗೆ ಅಷ್ಟೇ ಆಗೋದಲ್ಲ. ಸೊ ಒಳ್ಳೆ ಎಜುಕೇಶನ್ ಕೊಟ್ರಿ ಎಲ್ಲರಿಗೂ, ಚಲೋ ಅನ್ಸ್ಕೈತ್ರಿ. ಇಷ್ಟೇ, ಮತ್ತೇನು. ಥ್ಯಾಂಕ್ ಯು. ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನಾವೆಲ್ಲರೂ ಬರ್ತೀವೋ ಇಲ್ಲ ಅಂತ ಗೊತ್ತಿರಲಿಲ್ಲ ಈ ಸ್ಟೇಜ್ಗೆ. ಈ ದಿನ ಒಬ್ರೊಬ್ರು ಕಾಲ್ ಮಾಡೋದು, ಬೈಯೋದು, ನೀ ಬರ್ತಿಲ್ಲ, ನೀ ಬರಲಿಲ್ಲ, ನಾ ಬರೋದಿಲ್ಲ, ನಾ ಬರಲಿಲ್ಲ, ನೀ ಬರೋದಿಲ್ಲ ಅಂತೇಳಿ ಒಬ್ರೊಬ್ರು ಎಲ್ಲರೂ, ನನ್ನ ಮಗ ಅದನು, ನನ್ನ ಮಕ್ಕಳು ಅದನು, ಎಲ್ಲರೂ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ಖುಷಿ ಆಗ್ತಾ ಇದೆ. ಇನ್ನು 3 ವರ್ಷ ಏನು ಕಲ್ತಿದ್ವು ಅಂದ್ರೆ ಬರೀ ನಾನಂತೂ ಬರೀ ಸಾಂಗ್ ಅಂದ್ರೆ ದೀಪಾವಳಿ ಓಡಾಗ್ಬಿಡ್ತೀನಿ, ನಾ ಕ್ಲಾಸೆಲ್ಲ ಬೇಡ ಅಂತೇಳಿ
ವಿದ್ಯಾಭ್ಯಾಸದಲ್ಲಿ ಅಷ್ಟಿರಲಿಲ್ಲ, ಬಟ್ ಆದರೂ ಒಂದು ಸ್ವಲ್ಪ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಆಮೇಲೆ ಎಸ್ ಪೈಲ್ ಸರ್ ಅವ್ರು ಹೇಳಿರೋ ಕೊಟ್ಟಿರೋ ಸಂಧಿಗಳು ಅವೆಲ್ಲ ಮೂಡನ ದಿಕ್ಕಿನಲ್ಲಿ ಹೆಣ್ಣಿನ ಹಣೆಗೆ ಕುಂಕುಮ ಇಟ್ಟಂತೆ, ಅದೊಂದು ಯಾವತ್ತೂ ನೆನಪಾಗ್ತದೆ, ಸೂರ್ಯ ಉದಯಿಸೋದು ಅಂತ. ಆಮೇಲೆ ಮ್ಯಾಥ್ಸ್ ಅಲ್ಲಿ ನಾನು ಅಷ್ಟಿರ್ಲಿಲ್ಲ, ಬಟ್ ಪವಾರ್ ಸರ್ ಏನಾದರೂ ಮಾಡಿದ್ರೆ ನನಗೆ ಹೊರಗಡೆ ತರದಾಳೆ ಬಾಯಿಗೆ ಅಂತ ಹೊರಗಡೆ ಕರೆದ್ಬಿಟ್ಟು ಇಲ್ಲಿ ತಪ್ಪು ಮಾಡಿದ್ದೀನಿ ನೋಡು, ಇದು ಮಾಡಿದ್ದೀನಿ ನೋಡು ಅಂತ ಹೇಳೋರು ನನಗೆ. ಆಮೇಲೆ ವಿಜ್ಞಾನ ಆದರೆ ಕರ್ದೇವ್ ಸರ್ ಅವರು ಏನಾದರೂ ಒಂದು ಸೈನ್ಸ್ ಏನಾದರೂ ಮಾಡ್ಬೇಕಂದ್ರೆ ಎಲ್ಲರೂ ಓಡಿಯೋಕೆ ಫಸ್ಟ್ ಅದಕ್ಕೆ ಹೊರಗಡೆ ಕುತ್ಕೊಂಡು ಬಿಡೋರ, ಎಕ್ಸಿಬಿಷನ್ ಏನಾದರೂ ತೋರಿಸ್ತಾರೆ ಏನೋ ಮಾಡ್ತಾರೆ ಅಂತೇಳಿ. ಅದೊಂದು ಸೈನ್ಸಲ್ಲಿ ಕಾಗದ ಸುಡೋದು, ಅದಕ್ಕೆಲ್ಲರೂ ಆ ಕ್ಲಾಸಲ್ಲಿ ಕೂತ್ಕೊಳ್ತಾ ಇದ್ವಿ. ಒಬ್ಬೊಬ್ರು ಲೇಟಾಗಿ ಬಂದ್ರೆ ಅಂತೇಳಿ ಎಲ್ರು ಯಾರ್ಯಾರು ಬಂದಿದ್ದಾರೆ ಅವ್ರ ಗ್ರೂಪ್ ಮಾಡಿ ಒಬ್ಬೊಬ್ರನ್ನ ಬಿಡೋರು. ನಾವು ನಮ್ಮ ನಂಬರ್ ಯಾವಾಗ ಬರ್ತದೆ ಅಂತೇಳಿ ಕಾಯ್ಕೊತ್ಕೊಂಡಿರ್ತಿದ್ದೆವು. ಆಮೇಲೆ ಹೇಳ್ಬೇಕಂದ್ರೆ ಹಿಂದಿ ಟೀಚರ್ ಪ್ರತಿಭಾ ಕಾರಂಜಿ ಬಂತಂದ್ರೆ ಹಿಂದಿ ಟೀಚರ್ ಬೇಡ ಹಿಂದಿ ಮೇಡಮ್ ಬೇಡ ಹತ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ. ಸೊ ಏನೋ ಆಗಲಿ, ಇವರು ಕವಾಲಿ ಮಾಡ್ತಾ ಇದ್ರು, ಫಾರೂಕ್ ಅವರು, ಟೀವ್ ಎಲ್ಲರೂ, ಅಸ್ಲಾಮು ಸದ್ದಾಮು ಎಲ್ಲರೂ, ಅದು ಇನ್ನೂ ನೆನಪಿದೆ. ಎಲ್ಲರೂ ಒಂದು ಗ್ರೂಪ್ ಮಾಡ್ಕೊಂಡು ನನ್ನ ಸಾಂಗ್ ಅಂತ ಬಂದಂದ್ರೆ ಪೂಜಾ ನನ್ನ ಪಾರ್ಟ್ನರ್ ಆಗಿ ಬಂದ್ಬಿಡ್ತಾ ಇದ್ರು. ಯಾವತ್ತೂ ಸ್ಟೇಜ್ ಮೇಲೆ ಹೋದಂದ್ರೆ ಕೇಶವ ಮಾಧವ ಒಂದೇ ಸಾಂಗ್ ಬಸ್ಸು ಸರ್ ಅಂದ್ಬಿಡ್ತಿದ್ರು, ನೀವು ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಆಮೇಲೆ ಪಿ ಸರ್ ಬಂದಂದ್ರೆ ಅವರಂತೂ ನಮಸ್ಕಾರ ಮಾಡಿ ಅಂತ ಹೇಳಿ ಮುಂದೆ ಬಂದರೆ ಎಲ್ಲರೂ ಫಸ್ಟ್ ನಮಸ್ಕಾರ ಮಾಡ್ಬೇಕಂತ. ಆಮೇಲೆ ಎಲ್ಲರೂ ಗ್ರೌಂಡ್ ಹೋಗೋದ್ರೆ ನಮ್ಗೆಲ್ಲರಿಗೂ ಒಂದಂದ್ರೆ ಏನಂದ್ರೆ ಎಲ್ಲರೂ ಪಿ ಕ್ಲಾಸ್ ಬಂದಂದ್ರೆ ಸರ್ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಗ್ರೌಂಡ್ಗೆ ಹೋಗ್ಬಿಡ್ತಾ ಇದ್ವಿ, ಅದು ಬಾಲ್ ತಗೊಂಡು ಹೋಗ್ಬಿಡ್ತಾ ಇದ್ವಿ. ಆಮೇಲೆ ಥ್ರೋ ಬಾಲಲ್ಲಿ ಸೋನಾಲಿ, ತೇಜು ಎಲ್ಲ ಹೈಟ್ ಇದ್ದವ್ರನ್ನೆಲ್ಲ ಹಿಂದ್ಕೊಂಡು ನಿಲ್ಸ್ಬಿಡೋರು, ನಿಂಗೆ ಬಾಲ್ ಹೋಗಕ್ಕೆ ಬರಂಗಿಲ್ಲ, ನಿಂಗೆ ಮುಂದೆ ಹೋಗಕ್ಕೆ. ಪ್ರೇಯರ್ ನಿನ್ಬೇಕಂದ್ರು ಎಲ್ಲರೂ ಸ್ಟಾರ್ಟಿಂಗಲ್ಲಿ ನಾವೆಲ್ಲ ಇಷ್ಟಿಷ್ಟ ಇದ್ವಿ, ಪೂಜಾ, ನಾನು, ಪಂಕಜ, ನಾವೇ ಫಸ್ಟ್. ಆಮೇಲೆ ಕರಪ್ಗಲ್ ಸರ್ ಇಲ್ಲಿಲ್ಲ ಅವರು, ಬಟ್ ಸ್ಟಾರ್ಟಿಂಗಲ್ಲಿ ನಮ್ಗೆ ಯಾರಿಗೂ 7th ಇಂದ 8th ಬಂದ ತಕ್ಷಣ ಯಾರಿಗೂ ಇಂಗ್ಲೀಷ್ ಅಷ್ಟು ಪರ್ಫೆಕ್ಟ್ ಇರಲಿಲ್ಲ. ಸೊ ಅವರು ಒಂದು ಬುಕ್ಸ್ ತರಿಸಿದ್ರು ಎಲ್ರಿಗೂ ರನ್ನಿಂಗ್ ಲಿಪಿ ಬರ್ಸೋಕ್ಕೆ. ಸೊ ಎಲ್ಲರೂ ಬುಕ್ಸ್ ತಗೋಬೇಕು, ಎಲ್ಲರೂ ಅದರಲ್ಲಿ ಬರಿಬೇಕು ಅಂತ ಹೇಳಿ ಎಲ್ರಿಗೂ ಡೈಲಿ ಪ್ರಾಕ್ಟೀಸ್ ಮಾಡ್ಸೋರು ಅದರಲ್ಲಿ ರನ್ನಿಂಗ್ ಲಿಪಿ ಬರೆಯೋಕ್ಕೆ. ಅದೊಂದು ಕಲಿಸಿದ್ರು, ನೆನಪಿದೆ. ಆಮೇಲೆ ಲಕ್ಷಣಿ ಮೇಡಮ್ ಸಮಾಜ ಪಾಠ ಬಂತಂದ್ರೆ ಎಲ್ಲರೂ ಯಾವ್ಯಾವ ಇಯರ್ಸ್ ಎಲ್ಲ ನೆನ್ಪಿಡ್ಬೇಕಂತ ಮೊದಲು ಎಲ್ಲ ಕ್ವಶನ್ ಕೇಳ್ತಾರೆ ಅಂತ ಪುಸ್ತಕ ಕೆಳಗಡೆ ಇಟ್ಕೊಂಡು ಕೂತ್ಕೊಳ್ತಿದ್ವಿ, ಯಾವ್ದು ಕೇಳ್ತಾರೆ ಕ್ವಶನ್, ಯಾವ ಇಯರು ಅಂತ ಅದನ್ನೆಲ್ಲ. ಆಮೇಲೆ ಮಲ್ಲದತ್ತೆ ಬಂದರು, ಅವರು ಹಾಗೆ ಸ್ಟ್ರಿಕ್ಟ್ ಆಗಿ ಎಲ್ಲರೂ ಹೆದರ್ತಾ ಇದ್ರಿ ಶ್ರುತಿ ಹೇಳಿದಾಗೆ. ಸ್ಟಾರ್ಟಿಂಗಿಂದ ಬಂದು 7th ಇಂದ ಅಂದರೆ ಈರಣ್ಣ, ಜೈತುನಾಟಿ, ಮೊದಲಿಂದ ಅವರು ಸ್ಟಾರ್ಟಿಂಗಿಂದ ಏನಾದರೂ ಕಲ್ಲು ಆಡ್ಸೋಕ್ಕೆಲ್ಲ ಹೋದರೆ ಗ್ರೂಪ್ ಮಾಡಿಸಿ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಕಳಿಸ್ಬಿಡೋರು. ಅಷ್ಟೇ, ಧನ್ಯವಾದಗಳು. ಎಲ್ಲರೂ ನಾವು ಇಂಪ್ರೂವ್ ಆಗಿದ್ದೆ ಇಂಗ್ಲೀಷು ಹೈಸ್ಕೂಲಲ್ಲಿ ಅಂತ ಹೇಳ್ತೀನಿ. ಯಾಕಂದರೆ ಕರೆಪ್ಗೌಡ ಸರ್, ಶಾಪುರ ಸರ್ ಅವರೇ ನಮಗೆ ಮೇನ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವರೇ ಹೇಗೆ ಇಂಗ್ಲೀಷ್ ಮಾತಾಡಬೇಕು ಏನು. ಆ್ಯಕ್ಚುಲಿ 7th ಇಂದ ಬಂದ ತಕ್ಷಣ ಯಾರಿಗೂ ಅಷ್ಟು ಬರ್ತಿರ್ಲಿಲ್ಲ. ಸೊ ಆಮೇಲೆ ಶಶಿಕಾಂತ್ ಸರ್ ಅವ್ರ ಹತ್ರ ಕ್ಲಾಸ್ಗೆ ಹೋಗ್ತಾ ಇದ್ವಿ, ಎಲ್ಲರೂ ನಮ್ಮ ಗರ್ಲ್ಸ್ ಅದು ಗ್ರೂಪ್ ಮಾಡಿದ್ವಿ. ಸೊ ಎಲ್ಲರೂ ಈವ್ನಿಂಗ್ ಆಯಿತು ಅಂದರೆ ಕ್ಲಾಸ್ಗೆ ಹೋಗ್ತಾ ಇದ್ವಿ, ಮ್ಯಾಥ್ಸ್ ಇದೆಲ್ಲ. ಆಮೇಲೆ ಆರ್ ಬಿ ಪಾಟೀಲ್ ಸರ್ ಅವರು ಯಾವತ್ತು ಬಂದರೆ ಯಾವುದೋ ಒಂದು ಫಂಕ್ಷನ್ ಇದ್ದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಭಾಷಣ ಅಂತ ಸ್ಟಾರ್ಟ್ ಮಾಡೋದಂದರೆ ಆರ್ ಬಿ ಪಾಟೀಲ್ ಸರ್ ಅವರು. ಎಲ್ರಿಗೂ ಯಾರನ್ನು ಮಿಸ್ ಮಾಡಿದ್ರೆ ಸಾರಿ, ಧನ್ಯವಾದಗಳು. ಮತ್ತು 8ನೇ ಸಾಲಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ನಮ್ಮನ್ನೆಲ್ಲ ಮತ್ತು 17 ವರ್ಷಕ್ಕೆ ಹಿಂದಕ್ಕೆ ತಳ್ಳಿಬಿಟ್ರಿ. ನಿಮ್ಮನ್ನ ಈ ಒಂದು ಹಂತದಲ್ಲಿ ನೋಡ್ತಾ ಇದ್ದೀವಿ, ಇದು ಬಹಳ ಖುಷಿ ಅನಿಸ್ತಾ ಇದೆ, ಸಂತೋಷ ಅನಿಸ್ತಾ ಇದೆ. ಮರಳಿ ಮತ್ತೆ ಹೇಗೆ ತವರೂರ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಿಸಿಲಿನ ಬೇಗೆ ಸುಡಲಿಲ್ಲ ಅನ್ನೋಂಥದ್ದಿದೆ. ಹೆಂಗೆ ಹೆಣ್ಮಗಳು ತನ್ನ ತವರಿಗೆ ಬರಬೇಕಾದ್ರೆ ಎಷ್ಟು ಖುಷಿಯಿಂದ ಬರ್ತಾಳ ಅಂತಂದ್ರೆ, ಅಲ್ಲಿ ದಾರಿ ಇಲ್ಲದಿದ್ದರೂ ಕೂಡ ಅದು ಸುಗಮವಾಗಿರ್ತಕ್ಕಂಥ ದಾರಿ ಇರುತ್ತೆ. ಮೇಲೆ ಬಿಸಿಲು ಸುಡ್ತಾ ಇದ್ರು ಕೂಡ ಬಿಸಿಲಿಲ್ಲ ಅನ್ನುವಂಥ ಮನೋಭಾವನೆ ಇದೆ. ದಾರಿ ಉಂಟ ಎಷ್ಟು ಕಲ್ಲಿದ್ರು ಕೂಡ ಅಲ್ಲಿ ಮರಳು ಕೂಡ ಇಲ್ಲ ಅನ್ನುವಂಥದ್ದಿದೆ. ಹಂಗ ಈ ಒಂದು ದಿನ ಸುದಿನ ತಾವೆಲ್ಲರೂ ಕೂಡ ಕಲಿತ ಶಾಲೆಯನ್ನ
ಮತ್ತು ಕಲಿಸಿದ ಗುರುಗಳನ್ನು ನೆನಲಿಕ್ಕೆ ಅಂತ ತಿಳ್ಕೊಂಡು ಇಂದು ಬಂದಿದ್ದೀರಿ. ಇದು ಜೀವನದಲ್ಲಿ ಒಂದು ಭಕ್ತಿ ಮಾರ್ಗವನ್ನು ತೋರಿಕೊಡ್ತಾ ಇದೆ. ಗುರುವನ್ನು ನೆನೆಸುವಂಥ ಒಂದು ಪ್ರಥಾ ಬಹಳಷ್ಟು ಜನ ಇಲ್ಲೆಲ್ಲ ಬಂದು ಗೆಟ್ ಟುಗೆದರ್ ಮಾಡಿದ್ರು. ಎಲ್ಲರೂ ವೈಶಿಷ್ಟ್ಯಪೂರ್ಣವಾಗಿ ಮಾಡ್ತಾ ಬಂದರು. ನೀವು ಕೂಡ ನಮಗೊಂದಿಷ್ಟು ಇಲ್ಲಿ ಮುಂದೆ ಕುಡ್ರಿಸೆ ಮಕ್ಕಳನ್ನ ಹೆಂಗೆ ಕುಡ್ರಿಸೆ ಒಂದು ಪರೀಕ್ಷೆ ತಗೊಳ್ತಿರಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ. ಈ ಸಿಸ್ಟಮ್ ಹಿಂಗೆ ಇದೆ ಅಂತ ಗೊತ್ತಿದ್ರೆ ಯಾರಾದರೂ ಒಬ್ರು ಕ್ಲೂ ಕೊಟ್ಟಿದ್ರೆ ನನ್ನ ಮನಸ್ಸಿಗೆ ಹೆಂಗೆ ಬಂದಿತ್ತು, ಯಾರಿಗೊಬ್ಬರು ಕಾಲ್ ಮಾಡಿ ಎಲ್ಲರ ಹೆಸರು ಬರ್ಕೊಳ್ಳಿ ನಾನು ಸರಿ ಅನಿಸ್ತು. ಆದರೂ ನಾವು ಅದರಲ್ಲಿ ಕನಿಷ್ಠ ಪಾಸ್ ಆದರೂ ಕೂಡ ಆದ್ವಿ, ಫೇಲ್ ಅಂತೂ ಆಗಲಿಲ್ಲ. ಖುಷಿಯಾಗಿ ಹೆಚ್ಚು ಅಂಕಗಳು ಹೆಚ್ಚು ಹೆಸರು ಬರೆದವ್ರಿಗೆ ಒಂದು ಪ್ರಶಸ್ತಿನೂ ಕೂಡ ಕೊಟ್ರಿ, ಧನ್ಯವಾದಗಳು. ಅದರಂತೆ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಕಲಿಸಿದ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಯಾವತ್ತೂ ಹಾಗೆ ಹೋಗೋದಿಲ್ಲ, ಅವು ಫಲ ಕೊಟ್ಟೆ ಕೊಡ್ತಾವ. ಹಂಗ 2007ನೇ ಹಾಗೂ 2008ನೇ ಸಾಲಿನಲ್ಲಿ ನಾವು ಕಲಿಸಿರ್ತಕ್ಕಂಥ ಜ್ಞಾನ ಅದು ಇಂದು ಪ್ರಫುಲ್ಲವಾಗಿ ಅರಳಿದೆ. ಅದು ನಮಗೆ ಸಂತೋಷವಾಗಿದೆ. ಯಾಕಂತಂದ್ರೆ ರೈತ ಒಬ್ಬ ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತಿ ಗೊಬ್ಬರವನ್ನು ಹಾಕಿ ಬೆಳಿಲಿ ಅಂತ ತಿಳ್ಕೊಂಡು ಆಶಯ ಕಿರಣವನ್ನು ಇಟ್ಕೊಂಡಿರ್ತಾನೆ. ಅದು ಫಸಲು ಒಂದು ವರ್ಷದ ನಂತರ ಒಮ್ಮೆ ಬರ್ತಾ ಇದೆ. ಇಂದು ನೋಡ್ತಾ ಇದ್ದೀವಿ, ನೀವೆಲ್ಲ ಗೃಹಿಣಿ, ತಾವೆಲ್ಲ ರಸ್ತರು ಒಂದು ಒಳ್ಳೆಯ ಭವಿತವ್ಯವನ್ನು ಕಟ್ಕೊಂಡಿದ್ದೀರಿ. ಪ್ರತಿಯೊಬ್ಬರು ತನ್ನದೇ ಆಗಿರ್ತಕ್ಕಂಥ ರೈತ ಆಗಿರ್ಬೋದು, ಎಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಶಿಕ್ಷಕಿಯರಾಗಿರ್ಬೋದು, ತಮ್ಮದೇ ಆಗಿರ್ತಕ್ಕಂಥ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಗಟ್ಟಿಯಾಗಿ ನೆಲೆ ಊರಿ ಬದುಕನ್ನು ಕಟ್ಟಿಕೊಂಡಿದ್ದೀರಿ. ಅದರಂತೆ ಕೂಡ ತಮ್ಮ ಪರಿಚಯದಲ್ಲಿ ಕೂಡ ಹೇಳಿದಿರಿ, ಗುರುಗಳು ಬರೇ 4 ಗೋಡೆಗಳ ಮಧ್ಯದಲ್ಲಿ ಜ್ಞಾನವನ್ನು ಕೊಟ್ಟಿಲ್ಲ, ಜಗತ್ತಿನಲ್ಲಿ ಸಮಾಜದಲ್ಲಿ ಹೇಗೆ ಬದುಕಿ ಬಾಳಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ಟಿದ್ದೀವಿ. ಅದರಂತೆ ತಾವುಗಳ ಬದುಕಿ ಬಾಳ್ತಾ ಇದ್ದೀರಿ. ಅದರಂತೆ ಇಲ್ಲಿಯೂ ಕೂಡ ಏನು ಅಂತಾರೆ, ಎಲ್ಲರನ್ನೂ ಕೂಡ ನೀವು ಇಂದು ಸತ್ಕಾರ ಮಾಡಿದ್ರಿ. ಗುರುವನ್ನ ಸತ್ಕಾರ ಮಾಡಿದ್ರಿ, ಕರಣಿಕರನ್ನ ಸತ್ಕಾರ ಮಾಡಿದ್ರಿ, ಸಿಪಾಯಿಯನ್ನ ಇಲ್ಲಿ ಸತ್ಕಾರವನ್ನು ಮಾಡಿದ್ರಿ. ಅದರಂತೆ ಇಲ್ಲಿ ಊಟಕ್ಕೆ ಬಂದಿರತಕ್ಕಂಥವನನ್ನು ಕೂಡ ಸತ್ಕಾರ ಮಾಡಿದ್ರಿ. ಅದರಂತೆ ಫೋಟೋಗ್ರಾಫರನ್ನು ಕೂಡ ಸತ್ಕಾರ ಮಾಡಿದ್ರಿ. ಇವೆಲ್ಲ ಏನು ಕೊಡ್ತದಪ್ಪ ಅಂದರೆ ಒಳ್ಳೆಯದನ್ನು ಹೇಳಿಕೊಡ್ತದೆ. ಅಂತಹ ಒಂದು ಕಾರ್ಯವನ್ನು ತಾವೆಲ್ಲ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದ ಮಾಡ್ಕೊಂಡಿದ್ದೀರಿ. ಆವಾಗ ನೀವೆಲ್ಲ ವಿದ್ಯಾರ್ಥಿಗಳು, ನಾನೇ ವರ್ಗ ಶಿಕ್ಷಕ, ಅನಿತಾ ಪಾಟೀಲೇ ಫಸ್ಟ್ ನಂಬರು, ವಿನಾಯಕನೇ ಕೊನೆ ನಂಬರು, ಸರಿ ವಿಶಾಲ್ ಪಾಟೀಲ್. ಹೀಗೆ ನಾವು ಅಟೆಂಡೆನ್ಸ್ ತಗೋತಿರ್ಬೇಕಾದ್ರೆ ನಾನು ಕೂಡ ಕೇಳ್ತೀನಿ ನಿಮ್ಮ ರೋಲ್ ನಂಬರ್ ಯಾವ್ಯಾವಿದ್ದು ಅಂತ. ನೀವು ನಮ್ಗೆ ಕೇಳಿದ್ರೆ ಹೆಸರು ಅಂತ ತಿಳ್ಕೊಂಡು 10 ನಂಬರ್ ನಿಮಗೆ ಎಷ್ಟು ಗೊತ್ತಿದೆ ಹೇಳಿ? 19. 4 64. ಯಾಕಂದ್ರೆ 70 ಇತ್ತು ಕೊನೆ ನಂಬರು. 39 35. ಲಾಲು ಪ್ರಸಾದ್ ಯಾದವ್ ನೀನು ಹೇಳು. 37 ಅಂದ್ರೆ ನಿಮ್ಮ ಪ್ರಥಮ ಪೀರಿಯಡ್ಗೆ ನೀನು ಯಾವತ್ತೂ ಲೇಟೆ. ಓಕೆ, ಚೆನ್ನಾಗಿ ತಾವೆಲ್ಲ ಅರ್ಥಪೂರ್ಣವಾಗಿ ಮಾಡಿದ್ರಿ ಈ ಒಂದು ಕಾರ್ಯಕ್ರಮವನ್ನ. ಅವಾಗೆಲ್ಲ ಟೆಸ್ಟ್ಗಳು ಹೆಂಗಿದ್ದು ಅಂದ್ರೆ IAS ಟೆಸ್ಟ್ ಇದ್ದು. ಕನ್ನಡ ಟೆಸ್ಟ್ ಅಂತಾರೆ ಎಲ್ಲರನ್ನ ಬಹಿರಂಗವಾಗಿ ಕೂಡಿಸಿ ಒಂದಿಷ್ಟು ಮಾಸ್ ಆಗದೆ ಕಾಫಿ ಆಗದಂತೆ ನೋಡ್ಕೊಂಡು ಅರ್ಥಪೂರ್ಣವಾಗಿ ನಾನು ಟೆಸ್ಟ್ ತಗೊಳ್ತಾ ಇದ್ದೆ. ಒಂದೊಂದು ಅರ್ಧ ಅಂಕಕ್ಕೂ ಕೂಡ ನೀವು ಬಡ್ದಾಡ್ತಾ ಇದ್ರಿ. 25 ಒಂದು ಕಿರು ಪರೀಕ್ಷೆ ಇರ್ತಿತ್ತು ನಿಮಗೆ. 4 ಕಿರು ಪರೀಕ್ಷೆಗಳಿದ್ದು, ಒಂದು ಅರ್ಧ ಮತ್ತೊಂದು ಪ್ರಿಪರೇಟರಿ, ಒಂದು ವಾರ್ಷಿಕ ಸರಣಿ ಅಂತ ತಿಳ್ಕೊಂಡು ಅಂಥದ್ರಲ್ಲಿ 25ಕ್ಕೆ 25 ಅಂಕಗಳನ್ನ ತೆಗೆದುಕೊಳ್ಳೋರು ಬಹಳಷ್ಟು ಜನ ಇದ್ರು. ಬಹಳಷ್ಟು ಬುದ್ಧಿಮತ್ತೆಯನ್ನ ಹೊಂದ್ಕೊಂಡವ್ರಿದ್ರಿ. ಅತಿ ಸುಂದರವಾಗಿ ಅಧ್ಯಯನ ಮಾಡಿಕೊಂಡು ಆವಾಗಿನ ಪರೀಕ್ಷೆಗೂ ಈಗಿನ ಪರೀಕ್ಷೆಗೂ ಆವಾಗ ನಿಮಗೆಲ್ಲ ಪರೀಕ್ಷೆಗಳು ನಡೀತಾ ಇತ್ತು. ಈಗೆಲ್ಲ ಹೆಂಗಪ್ಪ ಅಂದ್ರೆ ನಮ್ಮ ಶಶಿಕಾಂತ್ ಸರ್ ಹೇಳ್ತಾರೆ, ಪರೀಕ್ಷೆ ಅಂದ್ರೆ ಹೆಂಗಂದ್ರೆ ಎಲ್ಲ ಕ್ಯಾಮ್ರಾ ಮುಖಾಂತರವಾಗಿ ಇಲ್ಲಿ ಕುತ್ಕೊಂಡು ಬರ್ತಕ್ಕಂಥ ಪರೀಕ್ಷೆಯನ್ನ ದಿಲ್ಲಿ, ಬೆಳಗಾವಿ, ಚಿಕ್ಕೋಡಿ ಈ ರೀತಿಯಾಗಿ ವಲಯದಲ್ಲಿ ಅಲ್ಲೇ ಕುತ್ಕೊಂಡು ನೋಡ್ಬೋದು. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಪರೀಕ್ಷೆಗಳು ನಡೀತಿದ್ದು. ಅವಾಗೆಲ್ಲ ನಿಮಗೆಲ್ಲ ಕ್ಯಾಮ್ರಾ ಇರ್ತಿರ್ಲಿಲ್ಲ. ಯಾವಾಗೋ ಒಮ್ಮೊಮ್ಮೆ ಬಂದು ನಾವು ಮುಖ ತೋರಿಸ್ಕೊಂಡು ಹೋಗ್ತಿದ್ವಿ. ಇರ್ಲಿ, ಅಂಥ ಒಂದು ವೇಳೆಯನ್ನ ತಾವೆಲ್ಲ ಎಷ್ಟು ಚಂದ ಕಳೆದಿದ್ದೀರಿ ಅಂತಾರೆ. ಕೂಡ್ಕೊಂಡು ನಲಿದಾಡಿ ಜಗಳ, ತಂಟೆ, ಪ್ರೀತಿ, ವಿಶ್ವಾಸ,
ಒಂದು ಡಬ್ಬೆಯಲ್ಲಿ 4 ಜನ ಕೂತ್ಕೊಂಡು ಊಟ ಮಾಡೋದು, ಒಬ್ಬರ ಫೇರನ್ನ ಇನ್ನೊಬ್ಬರು ಕದಿಯೋದು, ತೆಗೆದು ನೋಡೋದು, ಒಂದು ಕೀಟಲೆ ಮಾಡೋದು, ಇನ್ನೊಬ್ಬರ ಹೆಸರನ್ನ ಮಾತಾಡೋದು, ಹಿಂಗೆಲ್ಲ ಮಾಡಿ ಆ ದಿನಗಳನ್ನ ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ. ಆ ದಿನಗಳನ್ನ ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ. ಅಂತ ದಿನಗಳಲ್ಲಿ ತಾವೆಲ್ಲ ಏನೆಲ್ಲ ಕೀಟಲೆಯನ್ನು ಮಾಡಿಕೊಂಡು ಅದನ್ನ ಮತ್ತಿಂದು ಅರಗಿಸಿಕೊಳ್ಳಿಕ್ಕೆ, ನೆನಪು ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀರಿ. ಅದು ಖುಷಿಯನ್ನ ತಂದುಕೊಡುತ್ತೆ. ಇಂದು ಬರುವಂತ ದಿನ ತಮಗೆ ಅತಿಯಾಗಿರ್ತಕ್ಕಂಥ ಒಂದು ಆಕರ್ಷಣೀಯ ದಿನ. ಇಂದು ತಾವು ಬಂದು ಶಾಲೆ ನೋಡ್ಬೇಕು, ಆ ಸರ್ ಹೇಗಿದ್ದಾರೆ, ಈ ಸರ್ ಹೇಗಿದ್ದಾರೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಕುತೂಹಲ ತಮ್ಮಲ್ಲೇ ಮನೆ ಮಾಡಿತ್ತು. ಇಂದು ಆ ದಿನ ಸಾಕಾರಗೊಂಡಿದೆ. ಅದು ಸುಂದರವಾಗಿರ್ತಕ್ಕಂಥದ್ದು. ನಾನೊಂದು ಅಲಂಕಾರ ಹೇಳ್ತಾ ಇದ್ದೆ. ಮೂಡನ ದಿಕ್ಕಿನ ಸೂರ್ಯನು ಮುತ್ತೈದೆ ಹಣೆಯ ಮೇಲಿನ ಕುಂಕುಮದಂತೆ ಶೋಭಿಸುತ್ತಿದ್ದನು ಅಂತ ತಿಳ್ಕೊಂಡು ಉಪಮಾ ಅಲಂಕಾರಕ್ಕೆ ಉದಾಹರಣೆ ಇತ್ತದು. ತಾವೆಲ್ಲ ಅವಾಗ ಹೋಗುವಾಗ ಒಬ್ಬೊಬ್ಬರು ಹೋಗಿದ್ರಿ, ಈಗೆಲ್ಲ ಡಬಲ್ ಆಗಿ ಬಂದಿದ್ದೀರಿ. ತಾವೆಲ್ಲ ತನ್ನ ಹೆಣ್ಮಕ್ಕಳು ಮುತ್ತೈದೆ ಹಣೆಯ ಕುಂಕುಮವನ್ನು ಇಟ್ಟುಕೊಂಡು ಬಂದಿದ್ದೀರಿ. ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದೀರಿ. ಬದುಕಿನಲ್ಲಿ ಯಶಸ್ಸನ್ನು ಗಳಿಸ್ಬೇಕು. ಆ ಬದುಕಿನಲ್ಲಿ ಯಶಸ್ಸನ್ನು ಗಳಿಸ್ಬೇಕಾದ್ರೆ ಈ ಒಂದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತದ ಒಂದು ಶಿಕ್ಷಣ ಏನಿದೆ ಅದು ಮೂಲವಾಗಿರ್ತಕ್ಕಂಥ ನಿಮಗೆ ಅಡಿಪಾಯವನ್ನ ಕೊಡ್ತದ. ಅದನ್ನ ಗಟ್ಟಿಯಾಗಿರಿಸಿಕೊಂಡು ತಮ್ಮ ಬದುಕನ್ನ ಕಟ್ಟಿಕೊಳ್ಳಬೇಕು. ಅಂತ ದೆಸೆಯಲ್ಲಿ ತಾವೆಲ್ಲ ಸಾಕ್ತಾ ಇದ್ದೀರಿ. 70 ಮಕ್ಕಳಿದ್ರು, ಆದ್ರೆ ಇನ್ನೂ 40 ಜನ ಬಂದಿದ್ದೀರಿ, 30 ಜನ ಮತ್ತೆ ಅಬ್ಸೆಂಟ್ ಉಳ್ಕೊಂಡಿದ್ದೀರಿ. ಎಂದಿಗೂ ಕೂಡ ಹಾಗಾಗಬಾರ್ದು. ಅವರನ್ನು ಕೂಡ ಒಂದು ನಿಮ್ಮದೇ ಆಗಿರ್ತಕ್ಕಂಥ ಗ್ರೂಪ್ನಲ್ಲಿ ಪಡ್ಕೊಂಡು ಒಂದು ಗ್ರೂಪ್ ಅನ್ನ ಮಾಡಿ, ನಿಮ್ಮಲ್ಲಿ ಎಲ್ಲರೂ ಒಂದು ಮೇಲಂತಸ್ತಕ್ಕದಾರ ಅಂತಿಲ್ಲ, ಎಲ್ಲರೂ ಕೆಲವೊಂದು ಜನ ಕೆಳ ಒಂದು ಸ್ಥಿತಿಯಲ್ಲಿ ಕೂಡ ಇರ್ತಕ್ಕಂಥವ್ರು ಇದ್ದಾರೆ. ಅಂಥವ್ರನ್ನ ತಾವೆಲ್ಲ ಒಂದುಗೂಡಿಸಿ ಬೀಳ್ತಕ್ಕಂಥ ಅಂದ್ರೆ ಬದುಕಿನಲ್ಲಿ ಕೆಳಕಾಣ್ತಕ್ಕಂಥ ಒಂದು ಮನಸ್ಸಿಗೆ ಒಂದು ಧೈರ್ಯವನ್ನು ತುಂಬುವಂಥದ್ದು, ಒಂದು ಆರ್ಥಿಕವಾಗಿ ನೆರವಾಗುವಂತ ಒಂದು ಪ್ರಯತ್ನವನ್ನ ತಾವೆಲ್ಲ ಮಾಡಬೇಕು. ಅಂತ ಒಂದು ಗ್ರೂಪ್ ಅಂದ್ರೆ ಇದೊಂದು ಸುಂದರವಾಗಿರ್ತಕ್ಕಂಥ ಕುಟುಂಬ. 2007 ಮತ್ತು 2008 ಅನ್ನುವಂಥದ್ದು ಏನು ವಿದ್ಯಾರ್ಥಿಗಳು ಇದ್ದೀರಿ, ನಿಮ್ಮದೊಂದು ಸುಂದರವಾಗಿರ್ತಕ್ಕಂಥ ಒಂದು ಹೈಸ್ಕೂಲಿನ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಎಲ್ಲೇ ಯಾರಿಗೆ ಏನಾದರೂ ತೊಂದರೆ ಕೂಡ ಆದ್ರೂ ಕೂಡ ಸಹಭಾಗಿತ್ವ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಸರಸವೇ ಜನನ ವಿರಸವೇ ಮರಣ, ಸಮರಸವೇ ಜೀವನ ಅಂತ ತಿಳ್ಕೊಂಡು ಹೊಂದಾಣಿಕೆ ಜೀವನ ಅತಿ ಸತ್ವಯುತ ರಸಯುತವಾಗಿರ್ತಕ್ಕಂಥದ್ದು. ಅಂತ ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ಬದುಕನ್ನ ಕಟ್ಟಿಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಎಂತ ಒಂದು ಸಂದರ್ಭದಲ್ಲಿ ಕೂಡ ಬದುಕಿನಲ್ಲಿ ಎಷ್ಟು ಅಡೆತಡೆ ತೊಂದರೆಗಳು ಬಂದರೂ ಕೂಡ ಅದನ್ನ ತೊಂದರೆ ಎಂದು ತಿಳಿದುಕೊಳ್ಳದೆ ಅದು ಕೂಡ ನಮ್ಮ ಮೇಲಂತಸ್ತಿನ ವಿಜಯಕ್ಕೆ. ಕೂಡಿದೆ ಕೇಳಿಲ್ಲದ ಕೂಟವ, ಕೂಡಿದೆ ಕೇಳಿಲ್ಲದ ಕೂಟವ, ಆಡಿದೆ ನೀವರ ಒಡಗೂಡಿ, ಮಾಡಿದೆ ಸಾರ್ವ ಸಂಗವ, ಆಡಿದೆ ನೀವರ ಒಡಗೂಡಿ, ಆಟವಾಯಿತ್ತಾಗಿ ನೋಟ ತಿರಿತ್ತು, ಆಟವಾಗಿತ್ತಾಗಿ ನೋಟ ತಿರಿತ್ತು, ರೇ ಕಣ್ಣ ಪ್ರಿಯನಾಗಿ ನಾಥನಲ್ಲಿ, ರೇ ಕಣ್ಣ ಪ್ರಿಯನಾಗಿ ನಾಥನಲ್ಲಿ, ಆಡಿದೆ ನೀವರ ಒಡಗೂಡಿ, ಮಾಡಿದೆ ಸರ್ವ ಸಂಗವ, ಆಡಿದೆ ನೀವರ ಒಡಗೂಡಿ. ನೀವೆಲ್ಲರೂ ಇದು ಅತಿ ಸುಂದರವಾಗಿ ಕೂಡಿಕೊಂಡು ಆಟ ಆಡಿದವರು, ಕೂಡಿಕೊಂಡು ಪಾಠವನ್ನ ತಿಳ್ಕೊಂಡವರು, ಕೂಡಿಕೊಂಡು ಜಗಳ ಮಾಡಿರ್ತಕ್ಕಂಥವರು, ತಂಟೆ ಮಾಡಿದವರು, ಈ ರೀತಿಯಾಗಿ ತಮ್ಮ ಬದುಕನ್ನ 8, 9, 10, 3 ವರ್ಷಗಳ ಪರ್ಯಂತರವಾಗಿ ಅತಿ ಸುಂದರವಾಗಿ ಕಳೆದಿದ್ರಿ. ಇವು ನೆನಪು ಯಾವತ್ತು ಚಿರನು ಅದ ಪ್ರಾಥಮಿಕ ಮತ್ತು ಮಾಧ್ಯಮಿಕದಲ್ಲಿ ಇರ್ತಕ್ಕಂಥ ಏನ್ ನೆನಪಿದೆಯೋ ಅದು ಯಾವತ್ತು ಗುರುಗಳಾಗಿರ್ಬೋದು, ನಿಮ್ಮ ಕೀಟಲೆಗಳಾಗಿರ್ಬೋದು, ನಿಮ್ಮ ಕರ್ತವ್ಯ ಆಗಿರ್ಬೋದು, ಯಾವತ್ತು ಸುಂದರವನ್ನ ಕೊಡ್ತಾ ಇರ್ತದ. ಆ ದಿಸೆಯಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದೀರಿ. ನೀವು ಕೂಡ ಒಳ್ಳೆಯ ಹಂತದಲ್ಲಿದ್ದೀರಿ. ನಿಮ್ಮ ಮಕ್ಕಳನ್ನು ಕೂಡ ಚೆನ್ನಾಗಿ ಬೆಳೆಸಿ ಒಳ್ಳೆಯ ಅಕ್ಷರ ಜ್ಞಾನವನ್ನ ಕೊಡಿ, 4 ಅಕ್ಷರವನ್ನ ಕಲೀಲಿ. ಆದರೆ ದುರಭ್ಯಾಸಗಳು ಬೇಡ. ತಮ್ಮ ಬದುಕಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಬದುಕನ್ನ ಕಟ್ಟಲಿಕ್ಕೆ ಅವರಿಗೆ ಒಂದು ದಾರಿದೀಪವನ್ನ ಕೊಡಿ. ಅಂತ ಸುಂದರವಾಗಿರ್ತಕ್ಕಂಥ ಬದುಕನ್ನ ನಿಮ್ದು ಆಗಿರ್ಬೋದು, ನಿಮ್ಮ ಮಕ್ಕಳದ್ದು ಆಗಿರ್ಬೋದು, ಹೀಗೆ ತಮ್ಮದೇ ಆಗಿರ್ತಕ್ಕಂಥ ಜೀವನದಲ್ಲಿ ಮತ್ತೆ 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 ಯಶಸ್ಸನ್ನ ಗಳಿಸಿ ಅಂತ ತಿಳ್ಕೊಂಡು ಈ ಅವಕಾಶಕ್ಕೆ ಧನ್ಯವಾದಗಳು.
ಗುರುಗಳಿಂದ ನಮ್ಮೆಲ್ಲರನ್ನು ತುಂಬ ಒಳ್ಳೆಯದಾಗಿ ತಪ್ಪಿತಿದ್ದಿ ಇಲ್ಲಿಯವರೆಗೂ ತಂದ ನನ್ನ ಶಿಕ್ಷಕರಿಗೆ ಧನ್ಯವಾದಗಳು. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಅನ್ನೋದನ್ನು ಬೆರಳಲ್ಲಿ ತೋರಿಸ್ಕೊಟ್ಟವರು ಈ ನಮ್ಮ ಗುರುಗಳು. ಆಮೇಲೆ ಕನ್ನಡ ಅಂದರೆ ನಮ್ಮ ರಕ್ತದಲ್ಲಿ, ನಮ್ಮ ಕನ್ನಡ ಅಂದರೆ ಹೇಗೆ ನಾವು ಕನ್ನಡನ ನಮ್ಮ ದಿನ ಇದರಲ್ಲಿ ರೂಢಿಸ್ಕೊಂಡಿದ್ದೀವಿ. ಕನ್ನಡ ಅಂದರೆ ಫಸ್ಟ್ ಕ್ಲಾಸು. ಓಕೆ, ಸೊ ಅಕ್ಷರ ಅನ್ನೋದನ್ನ ಅನ್ನಕ್ಕಿಂತ ದೊಡ್ಡದೆ ಅಂತ ನಮ್ಗೆ ತಿಳಿಸಿಕೊಟ್ಟ ನಮ್ಮ ಕನ್ನಡ ಗುರುಗಳಿಗೆ ಧನ್ಯವಾದಗಳು. ಈಗ ನಾನು ಗಣಿತ ಶಿಕ್ಷಕರಾದ ನಮ್ಮ ಎಸ್ ಎ ಪವಾರ್ ಸರ್ ಅವರಿಗೆ ಒಂದೆರಡು ಮಾತನಾಡಿ ವಿನಂತಿಸಿಕೊಳ್ಳುತ್ತೇನೆ. ಮನುಷ್ಯನಿಗೆ ಒಂದು ಜೋಗ್ ಅಂದ್ರೆ ಎಲ್ಲಿ ನಮ್ಮ ಲೈಫಕ್ಕೆ ಅನ್ವಯಿಸೋದಂತಂದ ಆ್ಯಕ್ಚುಲಿ ದೇವರ ಮನುಷ್ಯನ ಹೊಂದಿಸಿದ ಮ್ಯಾಗ ಕೆಲವರಿಗೆ ಒಂದೊಂದು ಇದು ಮಾಡಿದ್ ನಾವು, ಅಂದರೆ ವಯಸ್ಸು ಎಷ್ಟು ಕೊಡ್ಬೇಕಂತೇಳಿ. ಒಬ್ಬ ಮನುಷ್ಯನ ಹುಟ್ಟಿದ ಮ್ಯಾಗ ಮನುಷ್ಯ ಕೇಳಿದ, ನಿಂಗೆ 30 ವರ್ಷ ಕೊಡ್ತೇನಪ್ಪ, ಮತ್ತು ನೀ 30 ವರ್ಷದಾಗ ನೀ ಎಲ್ಲ 20-22 ವರ್ಷ ಮದುವೆ ಆಗು, ಮಕ್ಕಳಾದ ಮೇಲೆ ಮುಗಿತು. ಈಗ ನೋಡಿ ಎಲ್ಲೋ ಎಷ್ಟೋ ಪ್ರಾಣಿಗಳು ಪಕ್ಷಿಗಳು ತಮ್ಮ ಮಕ್ಕಳಾದ ಕೂಡಲೇ ಅವು ಬೇರೆಗೆ ಹೋಗ್ತಾವೆ, ಅಂದರೆ ಅವು ತಿರ್ಕೊಡೋದಾವು ಕೆಲವೊಂದು ಪಕ್ಷಿಗಳು. ನೀವು ಇದು ನೋಡಿದ್ರೆ ಚೋಳ ನೋಡಿದ್ರಲ್ಲ, ಚೋಳನ ಒಂದು ಸಲ ತನ್ನ ಮರಿಗಳನ್ನ ಯಾಕಂದ್ರೆ ಸತ್ತು ಹೋಗ್ತೇವೆ, ಅಂದರೆ ಎಷ್ಟೋ ಪ್ರಾಣಿಗಳು ಅದಾವೆ. ಹಂಗಾಗಿ 30 ವರ್ಷ ಆದ ಕೂಡಲೇ ನಿನ್ನ ಸಾಕಪ್ಪ ಅಂತ ಹೇಳಿದ್ರು. ನಂಗೆ ಸಾಕಂಗಿಲ್ಲ ನಾವು ಅಂದ್ರೆ ವೇಟ್ ಮಾಡೋಣ ನಾವು. ಆಯ್ತು ಒಂದು ಬಂತು, ಏನು ಬಂತು, ಕತ್ತಿ ಬಂತು. ಕತ್ತಿ ಹೇಳಿತು, ನಿನಗೆ 50 ವರ್ಷ ಬಿಡ್ತೇನೆ, ಯಾಕಂದ್ರೆ ನೀವು ಭಾಳ ನೀಡಿದಿ, ಕೆಲಸ ಮಾಡಬೇಕು, ಎಲ್ಲರಿಗೆ ಜನರಿಗೆ ಹೊಟ್ಟೆ ಆಗುತ್ತೆ, ವಜ್ಜೆ ಒಯ್ಲಾಕಬೇಕು, ನಿಂಗೆ 50 ವರ್ಷ. ಕತ್ತಿ ಅಂತೂ ನಂಗೇನು 50 ವರ್ಷ ಬೇಡಪ್ಪ, ನಂಗೆ ದೇವ್ರ 20 ವರ್ಷ ಸಾಕು ಅಂತ ಅವು 30 ವರ್ಷ ಉಳಿದು ನಂಗೆ ಕೊಡಂತ. ಅಲ್ಲಿ ಮೊದಲು ಎಷ್ಟು 30 ವರ್ಷ, ಕತ್ತಿ ಅಷ್ಟು ಉಳಿದು 30 ವರ್ಷ, ಅವು ನಂಗೆ ಕೊಡ, ಅವು 31. ಮುಂದೇನು ಬತ್ತು ಹೇಳ್ರಿ, ಒಂದು ಮಂಗೆ ಬಂದು ಬಂದು ಕೂಡಲೇ ಮಂಗಗೆ ನಿನಗೆ 25 ವರ್ಷ, ಅದು 25 ಬೇಡ, ನಂಗೆ 15 ಸಾಕಂತ. 15 ಸಾಕಾಗ ಅವು 10 ಕೊಡ, ನಾವು ಅವು 10 ಮಂಗೇನ 10 ವರ್ಷ ತೊಗೊಳ, ಅವು ಜಮಾ ಅದು. ಮುಂದೇನು ಬತ್ತು, ಒಂದು ನಾಯಿ ಬತ್ತು. ನಾಯಿಗೆ ಎಷ್ಟು ವರ್ಷ ಇತ್ತು, ನಿಂಗೆ 20 ವರ್ಷ ಇರುತ್ತೆ ಹೇಳಿ, ನಂಗೆ 20 ಬೇಡ, ನಂಗೆ 10 ಸಾಕಾತ. ಆ 10 ವರ್ಷ ಏನು ಮಾಡ್ತು ಹೇಳ್ರಿ, ಅದು ಮತ್ತೆ ಏನು ಮಾಡ್ತು, ಅದು ನಂಗೆ ಕೊಡೋದು ಮನುಷ್ಯ. ಲಾಸ್ಟ್ಗೆ ಏನು ಬತ್ತು, ಗೋಬಿ ಬತ್ತು. ಗೋಬಿಗೆ ನಿನಗೊಂದು 10 ವರ್ಷ ಇರ್ತೇವೆ, ನಂಗೆ 10 ವರ್ಷ ಬೇಡ, ನಂಗೆ 5 ವರ್ಷ ಸಾಕಾತ. ಅವು 5 ವರ್ಷ ಕೊಡೋನು. ಅದೆಲ್ಲ ಕೂಡ ಹಿಡಿದು 85, ಅಂದ್ರೆ ನೇರ ಓಟ್ 85 ವರ್ಷ ಬರುತ್ತಾ. ಅವು 30 ವರ್ಷ ನಾವು ಏನು ಮಾಡ್ತೀವಿ ನೋಡ್ರಿ, ಆನಂದದಾಗ ನೀವು ಶಾಲೆ ಕಲಿತೀರಿ, ಜಾಬ್ ಮಾಡ್ತೀರಿ, ಮದುವೆ ಆಗ್ತೀರಿ, ಎಲ್ಲ ಸೆಟ್ಲ್ ಆಗಿರ್ತೀರಿ, ಲೈಫ್ ಆರಾಮ ಇರ್ತೀವಿ. ಈಗ ನೀವು 30 ಮುಂದೆ ಬಂದಿರಿ, ಇನ್ನು 30 ವರ್ಷ ಯಾರು ಹೇಳ್ರಿ ಕತ್ತೇವು, ಇನ್ನು ಕತ್ತೆ ಹಂಗೆ ತಗ ಮಾಡೋದು ನೀವು. ಅವ್ರು ಹೊಡೋದ ಅವ್ರನ್ನ ತಗೋದ, ಶಾಲೆಗೆ ಒಯ್ಯೋದ, ಶಾಲಿನ ತರೋದ, ಅವ್ರ ಶಾಲೆ ಕಲಿಸೋದ, ಅವ್ರ ಮದುವೆ ಮಾಡೋದ. ಇನ್ನು 30 ವರ್ಷ ಏನಿದೆ ನೋಡಿ ಮುಂದಿನ, ಈ 30 ಅಡಿದ್ರಿ ನೀವು 30 ಆರಾಮ ಇದ್ರಿ. ಇನ್ನು 30 ಮುಂದಿನ ಏನಿದೆ ನೋಡ್ರಿ, ಕತ್ತಿ ದುಡಿದಿ. 60 ವರ್ಷ ಆದವು. 60 ವರ್ಷ ಆದ ಕೂಡಲೇ ಮಂಗ್ಯಾನ ಮುಂದೆ ಇಲ್ಲ 15 ವರ್ಷ 10 ವರ್ಷ ಇಟ್ಟೆ ಮುಂದ ಮಗಳ ಮದುವೆ ಒಂದು 5-4 ವರ್ಷ ಹೋಗೋದ, ಮಗನ ಮದುವೆ ಕಡೆ ಹೋಗೋದ, ಪೌಂಡ್ರ ಮನೆಗೆ ಹೋಗೋದ. ಮಂಗ್ಯಾನ ಹಂಗೆ ಆ ಗಿಡ ಈ ಗಿಡ ಮಾಡ್ತಿಲ್ಲ, ಹಂಗೆಲ್ಲ ಕಡೆ ತಿರುಗಾಡೋದು ಅಂತಂದು. ಒಂದು ರಿಟೈರ್ ಆಗಿರ್ತೀರಿ ಅಥವಾ ಕೆಲಸ ಸಾಕಾಗಿರ್ತಿ, ಮಗಳ ಕಡೆ ಮಗನ ಕಡೆ ಪೌಂಡ್ರ ಕಡೆ ಆ ಮದುವೆ ಈ ಮದುವೆ, ಅವ್ರು ಸತ್ತರ ಇವ್ರು ಸತ್ತರ ಒಂದು 10 ವರ್ಷ ಓಡಾಡೋದು. 10 ವರ್ಷ ಓಡಾಡ್ದಾಗ ಬೇಡ ಆದಿಲ್ಲ. ಅವಾಗ ಮನೆ ಹಂಗೆ ನಾಯಿ ಕಾಲ ಮಾಡಿದ್ಲ, ಹಂಗೆ ಕಾಲ ಮಾಡಿ ಕೂತ್ಬಿಡೋದು ಮುಂದಿನ 10 ವರ್ಷ. ಇದಿಲ್ಲ 70 ವರ್ಷ 80 ವರ್ಷ ಆದವು. ಲಾಸ್ಟ್ಗೆ ಏನಂತ ಹೇಳಿದ್ರೆ ಸ್ಮೃತಿ ಓದಿ, ಅವಾಗ ಏನು ಮಾಡೋದ, ಹಗಲಿ ಮಲಗೋದ, ರಾತ್ರಿ ಅದು ಕೊಡೋದು. ಅದು ಗೋಬಿ ಮಾಡ್ತಿದ್ದಿಲ್ಲ, ಗೋಬಿ ಏನು ಮಾಡೋದು ಹೇಳ್ರಿ, ಹಗಲಿ ಮಲದಿ ರಾತ್ರಿ ತಿರುಗಾಡ್ತಿದ್ದೆವು. ಹಂಗೆ ಏನು ಮಾಡೋದು ಹೇಳಿ ಹಂಗೆ ಐತೆ. ಅದಕ್ಕೆ ಈ ವಯಸ್ಸನ್ನು ಯುಟಿಲೈಸ್ ಮಾಡಿದಿರಿ. ಈಗ ನಿಮ್ಮ ಲೈಫ್ ಚಲೋ ಮಾಡಿದಿರಿ. ಆ ರೀತಿ ಇನ್ನು ಒಳ್ಳೆಯದನ್ನು ಮಾಡಿರಿ, ಒಳ್ಳೆಯದನ್ನು ಬಯಸ್ರಿ. ತಾವು ತಮ್ಮ ಮಕ್ಕಳು, ತಮ್ಮ ಫ್ಯಾಮಿಲಿ, ತಮ್ಮ ಫ್ರೆಂಡ್ಸ್ ಇದೇನು ಕೊಡಿದ್ರಿ, ನೀವೆಲ್ಲ ಫ್ರೆಂಡ್ಸ್ ಹಿಂಗೆ ಚೆನ್ನಾಗಿ ಉಳಿಯಿರಿ. ಒಬ್ರಿಗೊಬ್ಬರು ಹೇಳಿಲ್ಲ ಸರಿ, ಒಬ್ಬರಿಗೆ ಏನಾದ್ರೆ ಮತ್ತವ್ರು ಸಹಾಯ ಮಾಡಿ, ನಿಮ್ಮೊಬ್ರು ಭಾಳ ನಮ್ಮದು ಸಹಾಯ ಮಾಡಿ ಹೇಳಿ. ಸಹಾಯ ಮಾಡೋದ್ರಿಂದ ಏನು ನಮ್ಗೆ ಸುಖ ಆಗಿ ಖುಷಿ ಸಿಕ್ತು ನೋಡ್ರಿ, ಬೇರೆದವ್ರು ಹೇಳಂಗಿಲ್ಲ. ನಿಮ್ಮಲ್ಲಿ ಒಬ್ಬರು ಫ್ರೆಂಡ್ಸ್ ಯಾರ್ರಿ ಕೆಳಗಿದ್ರು ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಿರಿ, ಒಬ್ಬರಿಂದ ಒಬ್ಬರು ತೊಗೊಂಡು ಹೋಗ್ರಿ. ಮತ್ತು ಹಿಂಗೆ ನಿಮ್ಮ ಗ್ರೂಪ್ ಕೊಯ್ಕೊಂಡಿರ್ರಿ. ಎಷ್ಟೋ ಜನರಿಗೆ ನಿಮ್ಗೆ ಈಗ ಅಂದರೆ ಮೀಡಿಯಾ ಇರೋದ್ರಿಂದ, ವಾಟ್ಸಪ್ ಗ್ರೂಪ್ಸ್ ಇರೋದ್ರಿಂದ ಎಲ್ಲ ಕೂಡ್ತೀರಿ, ಫೇಸ್ಬುಕ್ದಿಂದ. ಎಷ್ಟೋ ಜನರಿಗೆ ಮೊದಲಿನವ್ರಿಗೆ ನಮ್ಮ ಕಾಲಕ್ಕೆ ಇದ್ದಾಗ ಅವ್ರು ಯಾರು ಸಿಕ್ಕಿಲ್ಲ ಅವ್ರಿಗೆ. ನಾವು ಕೂಡಿಸ್ಬೇಕಾದ್ರೆ ಅವ್ರು ಮನಿಮೆಂಟ್ ಏಡ್ಗಳು ಮಾಡಿದವ್ರು. ಅಂದ್ರೆ ಅವಾಗೇನು ಮೀಡಿಯಾ ಇಲ್ಲದಕ್ಕೆ ಈಗ ನೀವೆಲ್ಲ ಒಳ್ಳೆಯ ಸ್ಥಾನದಾಗಿದ್ದೀರಿ, ಒಳ್ಳೆ ಚಲೋ ಇದ್ದೀರಿ. ನಿಮ್ಮದ ಲೈಫ್ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಗೊತ್ತಾಗ್ತದೆ ಬಾಳಲ್ಲಿ ನಮಗೆ ಲೆಕ್ಕ ಎಷ್ಟು ಮುಖ್ಯ ಅಂತ. ಸೊ ಇವರೆಲ್ಲರೂ ನಮಗೆ ಬಳಪ ಹಿಡಿದ ಭಗವಂತರ ಅಂತ ಹೇಳ್ತಾ ನಮ್ಮೆಲ್ಲ ಹಣೆ ಬರಣ ತಿದ್ದಿ ಬರೆದಿದ್ದಾರೆ. ಸೊ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈಗ ನಾನು ಆರ್ ಬಿ ಪಾಟೀಲ್ ಸರ್ ಅವರು ಒಂದೆರಡು ಮಾತನಾಡಿ ಕೇಳಿಕೊಳ್ಳುತ್ತೇನೆ. ಪರಮ ಪೂಜ್ಯ ಲಿಂಗೈಕ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು, ನಮ್ಮ ನಿಮ್ಮೆಲ್ಲರೂ ನಡೆದಾಡುವ ದೇವರು ಲಿಂಗೈಕ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು,
ರಾಷ್ಟ್ರ ಸಂತ ಜನೈಕ ವಿದ್ಯಾನಂದ ಮುನಿಗಳನ್ನು ಮನದಲ್ಲಿ ನೆನೆಯುತ್ತಾ ಇವತ್ತಿನ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನದ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ ನಮ್ಮ ಶಾಲಾ ಮುಖ್ಯಾಧ್ಯಾಪಕ ಗೋವಾ ಸರ್ ಅವರೇ, ಅದರಂತೆ ಎಲ್ಲ ಗುರುವರಿಂದ ಹಾಗೂ 15 ವರ್ಷಗಳಿಂದ ವಿದ್ಯಾರ್ಥಿ ಇವತ್ತಿನ ಪಾಲಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನಾ ಇವತ್ತು ಒಂದು ಸಮಾರಂಭ ಪಾಲ್ಗೊಳ್ಳಲು ಬಹಳಷ್ಟಿರಿ. ಯಾರು ಪ್ರಗತಿಪರ ರೈತರಿದ್ದೀರಿ, ಸಾಕತ್ತಾಗಿದ್ದೀರಿ. ನಿಮ್ಮ ಶಕ್ತಿ ಅನುಸಾರ ಈ ವಿದ್ಯಾಸಂಸ್ಥೆ ಬೆಳೆಯಲು ನಿಮ್ಮಿಂದ ಸಾಧ್ಯವಾದ ಧನ ಸಹಾಯ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈಗ ನಮ್ಮ ಆಡಳಿತ ಮಂಡಳಿಯಿಂದ 3 ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದೇವೆ. ಒಂದು ಸಿದ್ದೇಶ್ವರ ವಿದ್ಯಾಲಯ, ಒಂದು ಕನ್ನಡ ವಿದ್ಯಾನಂದ, ಇನ್ನು ಇಂಗ್ಲಿಷ್ ಮೀಡಿಯಂ. ಇವೆಲ್ಲ ಶಾಲೆಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಿಗಾಗಲಿ ನಡೆಸ್ಕೊಂಡು ಹೋಗಲು ಸಾಂಸ್ಕೃತಿಕ ಹಾಲು ಬಹಳಷ್ಟು ಮುಖ್ಯವಾಗಿದೆ. ಅದರಂತೆ ಆಡಳಿತ ಮಂಡಳಿಯವರು ಪ್ಲ್ಯಾನ್ ಮಾಡಬೇಕಾದ್ರೆ ಅದಕ್ಕಾಗಿ ತಾವು ತಮ್ಮ ಶಕ್ತಿ ಅನುಸಾರ ಧನ ಸಹಾಯ ಮಾಡಲು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಅದನ್ನು ನಾವು ಸಹ ನಿವೃತ್ತ ಆದವರು ನಾವು ಸಹ ಧನ ಸಹಾಯ ಮಾಡ್ತೇವೆ ಅಂತ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದ ಒಂದು ಭಾಗವಹಿಸಲು ಒಂದು ಸಂತೋಷ ಆಗಿದೆ. ಭಗವಂತನು ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯೆಲ್ಲ ಪೂರ್ತಿ ಕುಟುಂಬಕ್ಕೆ ಸುಖ ಸೌಕರ್ಯ ದೀರ್ಘಾಯುಷ ಕೊಡಲಿ ಅಂತ ಭಗವಂತನಿಗೆ ಬೇಡಿಕೊಂಡು ನಾನು 2 ಭಾಷಣ ಮುಗಿಸ್ತೀನಿ. ನಮ್ಮೆಲ್ಲರ ಬಾಳಲ್ಲಿ ಹಿರಿಯರು ಎಷ್ಟು ಮುಖ್ಯ ಅನ್ನೋದು ನಾವು ಈ ಸರ್ ಆರ್ ವಿ ಪಾಟೀಲ್ ಸರ್ ಅವರನ್ನು ನೋಡಿ ತಿಳ್ಕೋಬಹುದು. ನಮ್ಮನ್ನು ಕತ್ಲೆಯಿಂದ ತಂದು ಬೆಳಕಿಗೆ ತಂದು ಇಲ್ಲಿ ತನಕ ನಮ್ಮನ್ನು ಭವಿಷ್ಯವನ್ನು ಬರೆದಿರುವಂಥ ತಂದೆ ತಾಯಿಗಳಾಗಿ ನಮ್ಮ ಶಿಕ್ಷಕರಿದ್ದಾರೆ. ಸೊ ಧನ್ಯವಾದಗಳು ಸರ್. ಈಗ ನಾನು SS ಚನ್ನವಾಡೆ ಮೇಡಮ್ ಅವರು 1-2 ಮಾತನಾಡಿ ಕೇಳಿಕೊಳ್ತೀನಿ. ದೊಡ್ಡ ಪ್ಲಾನಿಂಗ್ ಮಾಡಬೇಕಾಗ್ತದೆ. ಕಾರ್ಯಕ್ರಮ ಬಹಳಷ್ಟು ದೊಡ್ಡದಾಗಿ ಮಾಡ್ಬೋದು ನಾವು. ಬಟ್ ಎಲ್ಲರೂ ಒಂದು ಕಡೆಗೆ ಸೇರಿಸೋದ ಜವಾಬ್ದಾರಿಯನ್ನು ಯಾರು ತೊಗೊಂಡಿರ್ತಿರಲ್ಲ ಅವರಿಗೆ ಗೊತ್ತಾಗ್ತಾ ಇದೆ. ನನಗನ್ಸ್ತದ ನೀವು ಭಾಳ ಸ್ಮಾರ್ಟ್ ಇದ್ದೀರಿ. ಯಾಕಂತಂದ್ರೆ ತಲೆ ಓಡಿಸಿ ಉರ್ಸಕ್ಕೆ ಆಟೋಮೆಟಿಕ್ಕಾಗಿ ಎಲ್ಲರೂ ಬರ್ತೀರಿ. ಅದನ್ನು ಹೋಗಿ ಸಿದ್ದೇಶ್ವರದಾಗ ಅಷ್ಟು ಹೋಗಿ ನಾವು ಶಾಲಾ ಹಾರ ಹಾಕಿದ್ವು ಅಂದ್ರೆ ನಮ್ಮ ಸ್ನೇಹ ಸಮ್ಮೇಳನ ಮುಗೀತದ ಅಂಥೇಳಿ ತಾವೊಂದು ಲಾಜಿಕನ್ನು ಓಡಿಸಿ ಮಾಡಿದ್ದೀರಿ ಅನ್ನುವಂಥ ಒಂದು ಖುಷಿ ಸಂಗತಿ ಅನ್ನೋದ್ರ ಜೊತೆಗೆ ಇದು ಸೊಲ್ಯೂಷನ್ ಅನ್ಕೊಂಡು ಹಿಡಿದಿರಿ ನೀವು. ಸ್ನೇಹ ಸಮ್ಮೇಳನ ಈಸಿಯಾಗಿ ಮಾಡುವಂಥದ್ದನ್ನು. ಹಾಗಾಗಿ ಭಾಳಷ್ಟೇನು ಕಾಲಾವಕಾಶವನ್ನು ತೆಗೆದುಕೊಳ್ಳೋದಿಲ್ಲ. ನಮ್ಮ ಜನವಾಡಿ ಟೀಚರ್ ಒಂದು ಸ್ವಲ್ಪ ವಿದ್ಯಾರ್ಥಿಗಳನ್ನು ನೋಡಿದಾಗ ನಮ್ಮೆಲ್ಲರಿಗೂ ಶಿಕ್ಷಕರಾಗಿದ್ದು ಅಂತಂದ್ರೆ ಇಮೋಷ್ನಲ್ ಆಗೋದು ಸಜ್ಜಿಕ ಆಗಿರ್ತದೆ. ಅವ್ರು ಹೇಳುವಂಥ ಭಾಳಷ್ಟು ಸತ್ಯ ಮಾತುಗಳನ್ನು ಮಾತಾಡಿದಾರೋ ಅದರ ಒಂದನ್ನು ನಾನು ಅವ್ರಿಗೆ ಟೀಚರೇ ನನ್ನ ಬದಲು ತಿಳ್ಕೋದಿಲ್ಲ ಅಂಥೇಳಿ ಒಂದು ವಿಷಯನ ಅವ್ರಿಗೆ ವಿರುದ್ಧವಾಗಿ ಹೇಳ್ತೇನೆ ನಾನು ಫ್ರೆಂಡ್ಲಿಯಾಗಿ. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ಯಾರೂ ನಾವು ಬೈದಿದ್ದನ್ನು ಮನಸ್ಸಿಗೆ ಹಚ್ಕೋದಿಲ್ಲ ಅಂತ ನನ್ನ ಭಾವನೆ. ಯಾಕಂತಂದರೆ ಇದಕ್ಕೆ ಪೂರಕವಾಗಿ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಾನು ವಿದ್ಯಾರ್ಥಿಯಾಗಿ, ಯಾಕಂತಂದ್ರೆ ನನಗೆ ಬೋವಾ ಸರ್ ಅವರು 9th ಮತ್ತು 10th ಕಲಿಸಿದರು. AS ಪಾಟೀಲ್ ಸರು ಮತ್ತು ಸರ್ ನಂಗೆ ಮ್ಯಾಥ್ಸನ್ನು ಕಲಿಸಿದಾರೆ. ಅಂದ್ರೆ ನಿಮ್ಮ ಹಾಗೆ ನಾನು ಇವ್ರ ಮುಂದೆ ವಿದ್ಯಾರ್ಥಿನೇ ಇದೇನೋ, ಹಾಗಾಗಿ ಹಕ್ಕದಿಂದ ಮಾತಾಡ್ಲಿಕ್ಕೆ ನನಗೇನು ವಿಶೇಷತೆ ಇಲ್ಲ ಅಂತ ಹೇಳ್ತೇನೆ. ನಾವು ಯಾವಾಗೂ ಯಾರಾದರೂ ನಮ್ಗೆ ಬೈದರು ಹೊರಗಡೆ ಅಂತಂದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಹತ್ತದ ಏನಂತೇವೆ ಅಂತಂದ್ರೆ, ಸರ್ ನೀವು ಅನ್ರಿ ಅಥವಾ ನೀವು ಯಾರು ಸರ್ ಇಲ್ಲದ ಹೊರಗಿಂದ ಸಮಾಜದಲ್ಲಿ ಯಾರಾದರೂ ನಮ್ಗೆ ಏನಾದರೂ ಅಂದಿದ್ರು ನಮ್ಮ ತಪ್ಪು ಮಾಡಿದಾಗ ಅಂತಂದ್ರೆ ನಾವು ಏನು ಹೇಳ್ತೇವೆ ಅಂತಂದ್ರೆ, ನೀವು ಅಂದರು ಅನ್ಬೋದು ರೀ, ಆದ್ರೆ ಅವ್ರ ಮುಂದೆ ಅಂದ್ರೆ ನಂಗೆ ಮನ್ಸಿಗೆ ಎತ್ತದ ಅಂತ ಹೇಳ್ತೀವಿ. ಅಂದರೆ ಯಾರು ಮುಂದೆ ಅನ್ಬೇಡ್ರಿ, ನಾನು ಬೈಬಾರ್ದಿತ್ತು ಅಂತ ಅಂತೇಳಿ. ಆದ್ರೆ ನಮ್ಗೆ ಶಿಕ್ಷಕರು ಬೈದಿದ್ದ ಮತ್ತು ಹೊಡೆದಿದ್ದನ್ನು ನಾವು ಎಲ್ಲರೂ ಇದ್ದಾಗ ಅದನ್ನ ಹೆಮ್ಮೆಯಿಂದ ಹೇಳ್ಕೊಂಡು ನಗುತ್ತಿರ್ತೀವಿ. ಅಂದ್ರೆ ಈಗಾಗಲೇ ಒಬ್ಬ ವಿದ್ಯಾರ್ಥಿ ಹೇಳಿದ, ಕೊನೆಯದಾಗಿ ನಂಗೆ AS ಪಾಟೀಲ್ ಸರ್ ಅವರು ಹೊಡೆದವ್ರು ಅವರೇ ಅಂತಂದರೆ, ಒಬ್ಬ ವ್ಯಕ್ತಿ ನಮ್ಮನ್ನು ಹೊಡೆದಾಗ ಮತ್ತು ಒಬ್ಬ ವ್ಯಕ್ತಿ ನಮ್ಮನ್ನು ಬೈದಿದ್ದನ್ನು ಹೆಮ್ಮೆಯಿಂದ ಹೇಳುವಂಥ ಪ್ರಸಂಗವನ್ನು ನಾವು ಗುರುಗಳಿಂದ ಮಾತ್ರ ಅದನ್ನ ಒಪ್ಕೊಳ್ತೀವಿ. ಹಾಗಾಗಿ ಯಾರೂ ನಾವು ಬೈದ್ದೇವೆ ಅಂಥೇಳಿ ಶಿಕ್ಷಕರಿಂದ ತಪ್ಪು ತಿಳ್ಕೋದಿಲ್ಲ ಅಂಥೇಳಿ ನನಗನ್ನಿಸ್ತದೆ. ಅದು ನಮ್ಮ ಬುದ್ಧಿವಾದಕ್ಕೆ ಹೇಳಿರ್ತಾರೆ ಅಂತ ಹೇಳ್ತಾ, ಇನ್ನೊಂದು ಏನು ಅನಿಸ್ತದೆ ಅಂತಂದರೆ, AS ಪಾಟೀಲ್ ಸರ್ ಅವ್ರದ್ದು ನೀವು ಈಗಾಗಲೇ ಹೇಳುವಾಗ ಉಲ್ಲೇಖಿಸಿ ಭಾಳಷ್ಟು ಜನ ಮಾತಾಡುವಾಗ AS ಪಾಟೀಲ್ ಸರ್ ಅವ್ರದ್ದು ಮೊದಲನೇ ಪೀರಿಯಡ್ ಇತ್ತು, ಕೊನೆ ಪೀರಿಯಡ್ ಇವರಿದ್ರು ಹೇಳಿದರು ಅಂತ ಹೇಳ್ತಾರೆ. ಪವಾರ್ ಸರ್ ಕಲಿಸಿದ್ದಾಗಿರಲಿ, AS ಪಾಟೀಲ್ ಸರ್ ಅವರೆಲ್ಲ ನೆನಪು ಉಳಿಲಿಕ್ಕೆ ಭಾಳ ಈಜಿ ಅವರು. ಯಾಕಂತಂದ್ರೆ ಅವ್ರ ಕಡೆ ಭಾಳಷ್ಟು ವಚನಗಳಿರ್ತಾವೆ. ಗಣಿತದವ್ರದ್ದು ಪೀರಿಯಡ್ ಏನಿರ್ತದೆ ಅಂತಂದ್ರೆ ಬುಕ್ ಚೆಕ್ ಮಾಡೋದು, ಪೂರ್ತಿ ಇಲ್ದವ್ರನ್ನ ಬಡಿಯೋದು. ಅದಕ್ಕಾಗಿ ಒಂದು ನೆನಪಾಗ್ತದೆ ನನಗೆ. ಈಗ ಅದು ಗಣಿತ ಶಿಕ್ಷಕರದ, ನಾವೊಬ್ಬ ಗಣಿತ ಶಿಕ್ಷಕ ಆಗಿ ಹೇಳ್ತಾ ಇದ್ದೀನೋ, ಗಣಿತ ಶಿಕ್ಷಕದ ಒಂದು ಸನ್ನಿವೇಶ ಅಥವಾ ಒಂದು ಸಂದರ್ಭ ಎಲ್ಲಿಗೆ ಬಂದು ಮುಟ್ಟಿತ್ತಂತಂದ್ರೆ, ನಾನು ಮನೆ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತೇನೆ, ಒಂದು ವಿಡಿಯೋ ನೋಡಿ ಒಬ್ಬ ವ್ಯಕ್ತಿ ನೀರು ಉಣಿಸ್ತಿರ್ತಾನೆ. ಒಳಗಡೆ ಏನೋ ಹಾಕಿರ್ತಾನವ, ಮಡಿ ಕಟ್ಟಿ ನೀರು ಉಣಿಸ್ತಿರ್ತಾನು. ಅವ ನೀರು ಉಣಿಸುವಾಗ ಅಲ್ಲಿ ಇಟ್ಟು ಆ ವಿಡಿಯೋ ಮಾಡ್ಯಾನ. ನಾವು ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ಮಾಡ್ತಾ ಇದಾರಲ್ಲ, ರೀಲ್ಸ್ ಮಾಡಿರ್ತಾನವ. ಅದನ್ನ ಸನಿಕೆಯನ್ನು ಅಲ್ಲಿ ಇಟ್ಟು ಅವ್ರ ಗುರುಗಳಿಗೆ ಫೋನ್ ಮಾಡ್ತಾನೆ. ಸರ್ ನೀವು ಹೈಸ್ಕೂಲ್ದಾಗ ನನಗೆ ಭಾಳಷ್ಟು ಫಾರ್ಮುಲಾ ಬರ್ಸಿದ್ರಿ ಮತ್ತು A+B² ಸೂತ್ರ ಬಳಸಿ
ನಂದು ನೀರು ಏರುವತ್ತ ಅದನ್ನ ಹೆಂಗೆ ಉಣಿಸೋದು ಅಂತ. ಅಂದ್ರೆ ಗಣಿತ ಶಿಕ್ಷಕರನ್ನ ಎಷ್ಟು ದ್ವೇಷಿಸ್ತಾರೋ ಮತ್ತು ಅದನ್ನ ಎಲ್ಲಿವರೆಗೂ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಆ ದಿನ ಕಲ್ಪನೆಗೆ ಬಂತು. ಒಂದು ಜೋಕನ್ನು ಮಾಡಿದಾರೆ ಅವ್ರು, ಇನ್ನು ಅಸಹ್ಯ ಅಂತ ಅಲ್ಲ, ಆ ರೀತಿ. ಇನ್ನೊಂದನ್ನು ಗಮನಿಸಿದೆ ನಾನು, ವಿಶೇಷ ನಮ್ಮಲ್ಲಿರ್ತಾವೆ ವಿದ್ಯಾರ್ಥಿಗಳಲ್ಲಿ ಅಂತ ಹೇಳಿ ಅಂತಂದ್ರೆ, ಗಣಿತದವ್ರಾಗಿರ್ಲಿ ಅಥವಾ ನಿಮ್ಮ ಎಸ್ ಪಾಟೀಲ್ ಸರ್ ಅವರಾಗಿರ್ಲಿ, ನಿಮ್ಮನ್ನು ಹೊಡೆಯುವಾಗ ಯಾವ ಬುಕ್ ಹೊಡೆದಿರ್ತಾರೆ ನಿಮ್ಗೆ, ಯಾವ ಒಂದು ಬುಕ್ ಉಳಿದಿರ್ತೈತಿ ಅವ್ನು ಮುಚ್ಚಿ ಕೂತಿರ್ತಾನೆ, ಅಥವಾ ಅವ ಬೇರೆದವ್ನ ಬುಕ್ ತೋರಿಸಿ ಸೈ ತೊಗೊಂಡಿರ್ತಾನ, ಅವ್ನು ಉಳಿರ್ಲಿಕ್ಕೆ ನೋಡ್ತಿರ್ತಾನೆ. ಸರ್ ಇವಾಗ ಉಳ್ದಾನ್ರಿ ನೋಡ್ರಿ ಅಂತ ಹೇಳಿ ನಾವು ಹೇಳಿರ್ತೇವೆ ಕ್ಲಾಸ್. ಆ ಗುಣಗಳನ್ನು ನಾವು ಎಲ್ಲಿ ವ್ಯಕ್ತಪಡಿಸ್ತೀವಿ ಅಂತಂದ್ರೆ, ನಮ್ಮದೇ ಆದಂಥ ಸಮುಚಿತ ಏನ ವಿದ್ಯಾರ್ಥಿಗಳು ಅಥವಾ ನಾವು ಸಮವಯಸ್ಕರ ವಿದ್ಯಾರ್ಥಿಗಳು ನಾವು ಫ್ರೆಂಡ್ಸ್ ಇರ್ತೀವಲ್ಲ, ಅಂಥದ್ರಲ್ಲಿ ಇಂಥವೆಲ್ಲ ಭಾಳ ಬೆಳಿತಿರ್ತಾವೆ. ಅದು ನೀವು 17 ವರ್ಷದ ನಂತರ ಇಲ್ಲಿ ಬಂದಿದ್ದೀರಿ ಅಂತ ಹೇಳೋದ್ರಿಂದ ನಂಗೆ ವಿಶೇಷ ಅನಿಸ್ತು. ಅದರ ಆ ಗುಣ ಮತ್ತು ನೋಡೇನಿ ನಾನು ಇಲ್ಲಿ. ಏನಂತಂದ್ರೆ ಅವರೊಂದಿಬ್ಬರು ಅವ್ರ ಹೆಸರು ಮತ್ತು ಏನು ಮಾಡ್ತಾರೆ ಹೇಳೋರು ಒಳಗೆ ಉಳಿದಿದ್ರು ಅವ್ರು. ಸರ್ ಅಲ್ಲೊಂದು 3 ಮಂದಿ ಇದ್ದಾರೆ ಬರೀ ಅಂತ. ಅದು ನನಗೆ ಏನು ಅನ್ನಿಸ್ತಂದ್ರೆ, ನಾವು ನಿಮ್ಮನ್ನು ಹೊಡಿಯುವಾಗ ಸರ್ ಅಲ್ಲೊಂದು ಕೂತಾನೆ ನೋಡ್ರಿ ಅಂತೇಳಿ, ನಮಗೂ ಹೊಡೀರಿ ನೀವು ಏನು ಪ್ರಶ್ನೆ ಇಲ್ಲ, ಅವನು ಬಿಡಾತಿಲ್ಲ, ಆದ್ರೆ ನಮಗೆ ತ್ರಾಸ ಆಗತ್ತೆ. ಹಂಗೆ ನೀವು ಇನ್ನೊಂದು 3 ಜನ ಉಳಿದಿದ್ದು. ಇವೆಲ್ಲ ಯಾಕೆ ನೆನಪಿಸ್ಕೊಡ್ತಾ ಇದೀನಿ ಅಂತಂದ್ರೆ, ನಮಗೆ ಇವೆಲ್ಲ ಯಾವಾಗ ಹೊಡಿತಾವ ಅಂತಂದ್ರೆ ನಮ್ಮ ವಯಸ್ಕರದಲ್ಲಿ ಇದ್ದಾಗ ಅಷ್ಟೇ. ನಾನು ಇಲ್ಲಿ ಬಂದಾಗ ಇಂಥವೆಲ್ಲ ಮಾತನಾಡ್ಲಿಕ್ಕೆ ಅಥವಾ ನಮ್ಮ ಶಿಕ್ಷಕರಿದ್ರು ಅಂತಂದ್ರೆ ಅಷ್ಟು ಧೈರ್ಯ ಆಗೋದಿಲ್ಲ. ನಾವು ಏನೇ ಇರಲಿ, ಸ್ವತಃ ನಾವು ಏನೇ ಇರಲಿ, ನಮ್ಮ ಕಲಿಸಿ ಅವ್ರು ರೆಡಿ ಮಾಡಿರ್ತಾರೋ, ಆದ್ರೆ ಅವ್ರ ಮುಂದೆ ನಾವು ತಲೆ ಬಗ್ಸ್ಬೇಕಾಗ್ತದೆ. ಆದ್ರೆ ನಾವು ಫ್ರೆಂಡ್ಸ್ ಕೂಡಿಸಿದಾಗ ಮತ್ತು ಅದು ಆಗ್ತದೆ. ಅಂಥ ಒಂದು ಸನ್ನಿವೇಶನವನ್ನು ಇಲ್ಲಿ ನೀವು ಕ್ರಿಯೇಟ್ ಮಾಡಿದಿರಿ. ಮತ್ತು ನಿಮ್ಮ ದಿನ ಇದು, ನಾವು ಭಾಳಷ್ಟು ವೇಳೆ ತಗೊಂಡು ಅಂತಂದ್ರೆ ಆಗ್ತದೆ. ಈಗ ಮತ್ತೊಂದು ಸಲ ನೀವು ಕೊಡ್ಲಿಕ್ಕೆ ಬೇಕಾಯ್ತು ಅಂತಂದ್ರೆ, ನಾವು ಗೆಟ್ ಟುಗೆದರ್ ಮಾಡಿದ್ದೀವಿ ಇಲ್ಲಿ ಹಿಂದಿನ ಸಲ, ಒಂದು 2 ವರ್ಷ ಆಯಿತು. ಅದು ಸಾಧ್ಯ ಆಗ್ತಿರೋದಿಲ್ಲ, ಮತ್ತೊಮ್ಮೆ ಕೊಡ್ತೇನೆ ಅಂತಂದ್ರೆ ನಿಮ್ಮ ಡೇನ ತಾವು ಎಂಜಾಯ್ ಮಾಡ್ತೀರಿ. ಹಾಗೆ ನಮ್ಮನ್ನ ನೆನಪಿಟ್ಟು ನಮ್ಮ ಗುರುಗಳಂತ ಹೇಳಿ ಮತ್ತು ನೆನಪಿಸಿ ನಾನು ಕರೆದಿದ್ದಕ್ಕೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ವಂದನೆಗಳನ್ನು ತಿಳಿಸ್ತೇನೆ. ಮತ್ತು ವೇದಿಕೆಗೆ ನಮಸ್ಕರಿಸಿ ನಾನು ಧನ್ಯವಾದಗಳು ಸರ್. ಪ್ರತಿ ಬಾರಿ ನಮ್ಮ ಬಾಳಲ್ಲಿ ತಾಳ್ಮೆಯಿಂದ ಪಾಠ ಕಲಿಸೋರೆ ಅಂದ್ರೆ ಈ ಗುರುಗಳು. ಸೊ ಈಗ ನಾನು ನಮ್ಮ ಅಧ್ಯಕ್ಷ ಸ್ಥಾನ ವಹಿಸಿದಂಥ SD ಬುವಾ ಸರ್ ಅವರಿಗೆ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. दोन 2007 आणि 2008 10वी विद्यार्थ्यांचा आज गुरुवंदना कार्यक्रम आहे. व्यासपीठावर आपले सर्व शिक्षक सहकारी आदरणीय RB पाटील सर, उपस्थित सर्व विद्यार्थी आणि विद्यार्थिनी, हे बोलू नका, बोलायचं नाही. प्रत्येकाच्या भाषणात तुम्ही जे जे काही सांगितलं, इकडे येऊन काही विद्यार्थ्यांनी येऊन सांगितल्या, आपलं मनोगत व्यक्त केलं. प्रत्येकजण आपापल्या कामावरती व्यस्त आहात. सर्वजण जवळजवळ विवाहित आहात. सर्वांच्या वरती जबाबदारी पडलेली आहे. गुरुवंदनाच्या निमित्तानं एकत्र आलेला आहात. गावचा उरूस आहे आणि त्याच उरुसाची संधी साधून तुम्ही इतर गुरुवंदनासुद्धा कार्यक्रम आयोजित केलेला आहात. अतिशय चांगला कार्यक्रम, उत्कृष्ट नियोजन. मग अशी भाषणामध्ये आपली सहकार्यांनी सांगितलं, पहा एस पाटील सर, पवार सर, जनवाडे मॅडम, पाटील, शशिकांत पाटील सर, RB पाटील सर, हे उल्लेख केलेला आहे सगळ्यांनी. आपण एकत्र येतो, एकत्र येण्याचं प्रयोजनच काय, उद्देशच काय? त्याचा उद्देशच असा आहे की पवार सर म्हणाले की आपण जसं एखादी मुलगी लग्न होऊन माहेरी जाते, सासरी जाते, तिला ओढ असते कधी एकदा आपल्या माहेरला येऊन भेटेल, कधी एकदा माझ्या आईला वडिलांना येऊन भेटेल. ती ओढ जी असते, ती ओढ शब्दात व्यक्त करता येत नाही. तसं तुम्ही आपल्या शाळेकडे आलेला आहात, ओढीनं आलेला आहात, जसं का माहेरला आलेला आहात. अतिशय आनंदाची गोष्ट आहे. म्हणून तर आपण सर्वजण जाणतो, पहा शाळा हे ज्ञानाचं मंदिर.
मंदिराकडे येता. एक वेळ कुठल्या दुसऱ्या मंदिराला नाही गेला तरी चालेल, पण आपल्या शाळा मंदिराकडे, ज्ञान मंदिराकडे या, गुरूंचं दर्शन घ्या, गुरूंची शाळेबद्दलची आपुलकी व्यक्त करा. हेच आपलं आयुष्यातलं सार्थक असतं, हेच आपलं मुख्य प्रयोजन असतं. विशेष उल्लेख करावा लागेल पहा की तुम्ही आर.व्ही. पाटील सरांनी सांगितलं की शाळेला मोठी शाळा आपली आहे, या पंचक्रोशीमध्ये नावाजलेली शाळा आहे. शाळेच्या माध्यमातून 3 हायस्कूल, 2 माध्यमिक, इंग्लिश मिडियम, विद्यानंद आपलं हायस्कूल, असे सगळीकडे प्रसिद्ध अशी शाळा आमची. सांस्कृतिक हॉलची गरज आहे, मोठी शाळा आहे, मोठमोठे कार्यक्रम आयोजित करणार आहे. त्यामुळे आर्थिक निधीची गरज असतेच आपल्याला. दरवर्षी प्रत्येक वर्षाचे विद्यार्थी इथं आयोजन करतात, गेट टुगेदर करतात वगैरे. प्रत्येक विद्यार्थ्यांना आमच्या शाळेतर्फे आम्ही सांगतो त्यांना की तुमच्याकडून जसं होईल यथाशक्ती, जशा प्रकारे आर्थिक मदतीच्या रूपानं शाळेसाठी, सांस्कृतिक हॉलसाठी तुमच्याकडून जसं होईल त्याप्रमाणे तुम्ही आर्थिक मदत करू शकाल, अशी आम्ही अपेक्षा आमच्या शाळेच्या वतीनं व्यक्त करतो. पुन्हा एकदा आपण सर्वांचं या उत्कृष्ट नियोजनाबद्दल, आणखी एकत्र येण्याबद्दल सर्व शिक्षकांच्या वतीनं तुमचं मी मनापासून आभार मानतो. धन्यवाद. नमस्कार. ಎಸ್ ಟಿ ಬುವಾ ಸರ್ ಅವರಿಗೆ ಧನ್ಯವಾದಗಳು. ನಮ್ಮನ್ನೆಲ್ಲ ಈ ಮಾನವ ಲೋಕಕ್ಕೆ ಸತ್ಯದಿಂದ, ಶಾಂತಿಯಿಂದ, ಸ್ನೇಹದಿಂದ, ಪ್ರೀತಿಯಿಂದ ಮಾರ್ಗಸೂಚಿಯಾಗಿ, ಮಾರ್ಗದರ್ಶಿಯಾಗಿ ಬಂದಿರೋರು ಈ ನಮ್ಮ ಗುರುಗಳು. 100 ಜನ್ಮ ಎತ್ತ ಬಂದರೂ ಈ ನಮ್ಮ ಗುರುಗಳ ಋಣವನ್ನು ತೀರಿಸೋಕ್ಕಾಗೋದಿಲ್ಲ. ಎಲ್ಲರಿಗೆ ನಮ್ಮ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಆಮೇಲೆ ಸರ್ ಹೇಳಿದಾಗೆ ಫಾರೂಕ್ ನಿನ್ನೆ ಪೂರ್ತಿ ದಿನ ಬಂದ್ಬಿಟ್ಟು ಇಲ್ಲಿ ಶಾಲೆಯಲ್ಲಿ ಬಂದು ಎಲ್ಲ ಪ್ರಿಪ್ರೇಷನ್ ಮುಂದಾಗಿ ಮಾಡ್ದವನೇ ಅವನು. ನನಗೆ 2 ಸತಿ ಕಾಲ್ ಮಾಡ್ದ, ಬಾ ರೆಡಿ ಮಾಡೋದಿದೆ, ಏನು ರೆಡಿ ಮಾಡೋದು. ನಾನು ಇಲ್ಲ ಬರ್ತೇನೆ ಅಂತ ಹೇಳ್ಕೊಂಡು ರಂಗೋಲಿ ಹಾಕಕ್ಕೆ ಆಮೇಲೆ ಬಂದು ನಾವೆಲ್ಲ ಭಕ್ತಿ, ಸ್ಮಿತಾ, ಭಾರತಿ. ಸೊ ನಿನ್ನೆ ರಾತ್ರಿ ಎಷ್ಟೊತ್ತು ಹೇಳಿದ್ರು 9-9:30 ತನಕ ಇಲ್ಲೇ ಇದ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡಿದ್ದ. ಒಂದು ಬಿಡದೆ ಸ್ಟಾರ್ಟಿಂಗಿಂದ ಹಿಡಿದು ಏನು ಮಾಡೋದು, ಗೇಮ್ಸ್ ಏನು ಆಡಿಸೋದು ಎಲ್ಲ ಮಾಡ್ದವನೇ ಅವನು ಮುಂದಾಗಿ. ಬಟ್ ಅವನ ದುರಾದೃಷ್ಟ ಅಲ್ಲ, ಅದು ನಮ್ಮ ದುರಾದೃಷ್ಟ. ನಮ್ಮ ಫ್ರೆಂಡಿಗೆ ಹಿಂಗಾಯ್ತು. ಬಟ್ ಅವ್ನು ಬಂದಿರೋದೇ ಒಂದು ಖುಷಿ ಇಲ್ಲಿ. ನಮ್ಗೆ ಅದೇ ಬೆಳಿಗ್ಗೆಯಿಂದ ಅದೇ ಇತ್ತು, ಮಿಸ್ ಆಗ್ತಾನೆ, ಫೋಟೋಯಿಂದ ಮಿಸ್ ಆಗ್ತಾನೆ, ಭೇಟಿ ಆಗಲ್ಲ, ಎಲ್ಲ ಮಾಡಿ ಮಿಸ್ ಆಗ್ತಾನೆ ಅಂತ. ಬಟ್ ಬಂದಿರೋದು ಥ್ಯಾಂಕ್ ಯು ಫಾರು. ಈಗ ಕೊನೆಯದಾಗಿ ವಂದನಾರ್ಪಣೆಯನ್ನು ಪ್ರಸಾದ್ ಚಿಕ್ಕೋಡಿ ನೆರವೇರಿಸಬೇಕಾಗಿ ವಿನಂತಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಉದಯಿಸಿದ ಸೂರ್ಯ ಮೊಳಗಲೇಬೇಕು, ಅರಳಿದ ಹೂ ಬಾಡಲೇಬೇಕು, ಹಾಗೆ ಮನಸ್ಸು ಇಲ್ಲದಿದ್ದರೂ ಕೂಡ ನಮ್ಮ ಈ ಕಾರ್ಯಕ್ರಮ ಮುಗಿಸಲೇಬೇಕು ಎಂದು ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶ್ರೀ ಎಸ್ ಡಿ ಬುವಾ ಸರ್, ಮುಖ್ಯೋಪಾಧ್ಯಾಯರು, ಶ್ರೀ ಸಿದ್ದೇಶ್ವರ ವಿದ್ಯಾಲಯ ಶಿರಗುಪ್ಪಿ ಇವರಿಗೆ 2007 ಮತ್ತು 8ನೇ ಸಾಲಿನ ವಿದ್ಯಾರ್ಥಿಗಳ ಗುರು ವಂದನಾ ಹಾಗೂ ಸ್ನೇಹ ಸಮ್ಮೇಳನದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಶಿಕ್ಷಕರಿಗೂ ಕೂಡ 2007 ಮತ್ತು 2008ನೇ ಸಾಲಿನ SLC ವಿದ್ಯಾರ್ಥಿಗಳ ಗುರು ವಂದನಾ ಹಾಗೂ ಸ್ನೇಹ ಸಮ್ಮೇಳನದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮ ಈ 2007 ಮತ್ತು 2008ನೇ ಸಾಲಿನ ವಿದ್ಯಾರ್ಥಿಗಳಿಗೂ ಕೂಡ ಗುರುವಂದನದ ಸ್ನೇಹ ಸಮ್ಮೇಳನದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಈ ನನ್ನ ವಂದನಾರ್ಪಣೆಗೆ ವಿದಾಯವನ್ನು ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುಗಳಿಗೆ ನಮಸ್ಕರಿಸುತ್ತಾ ಈ ನಮ್ಮ ಕಾರ್ಯಕ್ರಮಕ್ಕೆ ವಿದಾಯ ಹೇಳುತ್ತೇವೆ.
ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಫಾರೂಕ್ ಸ್ಕ್ಯಾನಿಂಗ್ ಹೋಗ್ಬೇಕು. ಸೊ ಅದಕ್ಕೆ ಎಲ್ಲರೂ ಒಂದು ಗ್ರೂಪ್ ಫೋಟೋಗೆ ಬರ್ಬೇಕಂತ ಕೇಳಿ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ದಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು.
ಎಂಬತ್ತು ಥರ್ಮಾಕೋಲ್ ಬಾಕ್ಸ್ ಎಲ್ಲ ಹಾಕಿ ಫಸ್ಟ್ ಬಂದಿದ್ದಾರೆ. इसके दरवाजे से दुनिया के राज खुलते हैं, कोई आगे चलता है हम पीछे चलते हैं, दीवारों पर किस्मत अपनी लिखे जाती है, जिससे हमको जीने की वजह मिलती जाती है। रोके से हार के हम भरसे से चले, बादल सा गरजे हम, सावन सा बरसे, सूरज सा चमके हम, स्कूल चले हम, स्कूल चले हम।